ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ನಮಃ ಶಿವಾಯ. ನಮಃ ಶಿವಾಯ. ಗುರುವೇ ಶರಣಂ. ಗುರುವೇ ಶರಣಂ. ಮೊದಲು ಗುರುದೇವ ಹತ್ರ ಬರುವಾಗ ಎಲ್ಲರಿಗೂ ಭಾಳಷ್ಟು ಭಕ್ತಿ ಇರ್ತದೆ, ಎಲ್ಲರಿಗೂ ಇರ್ತದೆ. ಶರಣಾಗತಿ ತತ್ವ ಇರ್ತದೆ. ಮೊದಲು ಗುರುಗಳನ್ನು ನೋಡಬೇಕು ಅಂತೇಳಿ, ಅವರು ಸಿಗಬೇಕು, ಅವರ ದರ್ಶನ ಮಾಡಬೇಕು, ಅವರ ಸೇವೆ ಮಾಡಬೇಕು, ಎಲ್ಲ ವಿಚಾರಗಳಿರ್ತದೆ. ಇದೆಲ್ಲ ಕೊನೆಯವರೆಗೂ ಇರಬೇಕು. ಏನಾದರೂ ಸರಿ, ಒಂದು ಸದ್ಗುರು ಅಂತ ಆದವರು ನಿಜ ಸ್ಥಿತಿಯಲ್ಲಿರುವ ಗುರು ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ. ಬರುವವರನ್ನು ಬರದಾಗೆ ಮಾಡಿಬಿಡ್ತಾರೆ. ಪ್ರೀತಿ ಇದ್ದಲ್ಲಿ ಅನೇಕ ರೀತಿಯ ಸಂಶಯವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಎಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ಇರ್ತದೆ ಎಲ್ಲ ವಿಚಾರ. ಯಾರಿಗೊಬ್ಬರಿಗೆ ಪ್ರೀತಿ ತೋರಿಸ್ತಾರೋ ಅವರ ಹತ್ರ ಪ್ರೀತಿಯೇ ಇರುವುದಿಲ್ಲ. ಯಾರಿಗೊಬ್ಬರಿಗೆ ಪ್ರೀತಿಯನ್ನು ತೋರಿಸ್ತಾರೋ ಅವರ ಹತ್ರ ಪ್ರೀತಿಯೇ ಇರುವುದಿಲ್ಲ. ಕಾರಣ ಏನು? ಅಸತ್ಯವಾದ ಪ್ರೀತಿ ಅಲ್ಲ ಅಂತ ಗೊತ್ತುಂಟವರು. ಅಸತ್ಯವಾದ ಪ್ರೀತಿ ಅಲ್ಲ, ಇದು ಸುಳ್ಳಿನ ಪ್ರೀತಿ. ಆ ಸುಳ್ಳಿನ ಪ್ರೀತಿಗೆ ಇದಕ್ಕೆ ಪ್ರೀತಿಯೇ ಉತ್ತರ. ಸತ್ಯದಲ್ಲಿ ಅದಿಲ್ಲ. ಅರ್ಥ ಆಯ್ತಾ? ಸತ್ಯದಲ್ಲಿ ವಿಚಾರಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಏನು ಆಗಬೇಕು ಅದು ಆಗೇ ಆಗಬೇಕು. ಸತ್ಯವಂತ ಅಂತ ಹೇಳಿದರೆ ಗುರು ಮಾತನಾಡೋದೇ ಇಲ್ಲ, ಅವರಿಗೆ ಅವಶ್ಯಕತೆ ಇಲ್ಲ, ಅವನಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವನು ತನ್ನಿಂದ ತಾನಾಗಿ ಮಾಡಿಕೊಂಡು ಹೋಗ್ತಾನೆ. ಒಂದು ಗುರು ಆದವರು ಒಂದೇ ಸಲ ಹೇಳ್ತಾರೆ ಒಂದು ವಿಚಾರವನ್ನು, 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ, 4 ಸಲ ಹೇಳ್ತಾರೆ. ಅರ್ಥ ಆಯ್ತಾ? ಈಗೀಗಿರಬೇಕಪ್ಪ ಅಂತೇಳಿ, ಈ ರೀತಿಯೆಲ್ಲ ಬೇಕು ಸಿಸ್ಟಮ್ ಅಂತೇಳಿ ಹೇಳ್ತಾರೆ. ಬೆಳಿಗ್ಗೆ 3 ಗಂಟೆಗೆ ಹೇಳಬೇಕಪ್ಪ, ಏನಾದರೂ ಸರಿ, ನಿದ್ರೆ ಮಾಡಿದರೂ ಸರಿ ಮಾಡಿದರೂ ಸರಿ, ನೀನು 3 ಗಂಟೆ ಆಗೋ ಆ್ಯಕ್ಟಿವ್ ಆಗಿರಬೇಕು ಅಂತೇಳಿ. ಇದು ಹೇಳಿ ಆಯಿತು, ಅವನು ಕೇಳಿ ಆಯಿತು ಅಷ್ಟೇ. ಅದು ಒಳಗೆ ತಗೊಂಡು ಹೋದರೆ ಅವನು ವೈರಾಗ್ಯ ಆಗ್ತಾನೆ. 3 ಗಂಟೆಗೆ ಹೇಳಬೇಕು ಅಂತ ಹೇಳುವ ವಿಚಾರ ಮಾತ್ರ ಅವನೊಳಗೆ ಇರ್ತದೆ, ಹೊರತು ಬಾಕಿ ಯಾವ ವಿಚಾರ ಅವನೊಳಗೆ ಇರೋದಿಲ್ಲ. ನಾನು 3 ಗಂಟೆಗೆ ಎದ್ದು ಆ್ಯಕ್ಟಿವ್ ಆಗಿರಬೇಕು, ನಾನು ನಿದ್ರೆ ಮಾಡಲಿಲ್ಲ, ಊಟ ಮಾಡಲಿಲ್ಲ ಎಂಬ ವಿಚಾರ ಅವನಲ್ಲಿ ಇರುವುದಿಲ್ಲ. ಅವನೊಂದು ಹಂತವನ್ನು ದಾಟಲಿಕ್ಕೆ ಯೋಗ್ಯವಾದವನು. ಒಂದು ಹಂತವನ್ನು ದಾಟಲಿಕ್ಕೆ ಯೋಗ್ಯವಾದವನು. ಇದು ಹಾಗೆ ಅಲ್ಲ. ಇದು 1000 ಕಾರಣಗಳು. ಅವರಿಗೆ ಬೇಕಾಗಿ ಅವರು ಯಾವುದು ಮಾಡೋದಿಲ್ಲ. ಅರ್ಥ ಆಯ್ತಾ? ಗುರುಗಳಿಗೆ ಬೇಕಾಗಿ ಗುರುಗಳಿಗೆ ಏನನ್ನೂ ಮಾಡೋದಿಲ್ಲ. ಅವರಿಗೆ ಯಾವುದು ಬೇಡ. ಭಕ್ತರಿಗೆ ಬೇಕಾಗಿ, ಭಕ್ತರ ಒಳಿತಿಗೆ ಬೇಕಾಗಿ ಹೇಳ್ತಾರೆ, ಈಗಪ್ಪ ಹೀಗೆಲ್ಲಿರಬೇಕು, ಹೀಗೆಲ್ಲಿರಬೇಕು ಅಂತೇಳಿ ಒಂದು ವಿಷಯ. ಒಂದು ಪ್ರೀತಿ, ಅದು ಏನು ಕೊಟ್ಟರು ಸ್ವೀಕಾರ ಮಾಡೋದು. ಆಗ ಕೊಟ್ಟವನಿಗೆ ಒಳ್ಳೆಯದಾಗಬೇಕು. ಕೊಟ್ಟವನಿಗೆ ಒಳ್ಳೆಯದಾಗಬೇಕಾದ್ರೆ ಕೆಲವೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟು ಕೆಲವೆಲ್ಲ ಪುಣ್ಯ ಕಾರ್ಯಗಳು ನಡಿಬೇಕು. ಯಾರ ಹತ್ರ? ಆ ಶಿಷ್ಯನ ಹತ್ರ, ಗುರುವಿನ ಸನ್ಮುಖದಲ್ಲಿ. ಆ ಶಿಷ್ಯನ ಹತ್ರ ಇರುವುದೆಲ್ಲವೂ. ಶಿಷ್ಯನಾಗೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅಂತೇಳಿ. ಅದೆಷ್ಟೋ ಕೋಟಿಯಲ್ಲಿ ಒಬ್ಬ ಶಿಷ್ಯನಾಗಲಿಕ್ಕೆ ಸಾಧ್ಯ, ಗುರುವಿನ ಹೃದಯದಲ್ಲಿ ಕೂತುಕೊಳ್ಳಲಿಕ್ಕೆ ಸಾಧ್ಯ. ಅದೆಷ್ಟೋ ಕೋಟಿಯಲ್ಲಿ. ಗುರುವಿನ ಬೈಗಳೆಲ್ಲ ಹೂವಿನ ಮಾಲೆ ಆದರೆ ಆ ಶಿಷ್ಯ ಭಾಳ ಎತ್ತರಕ್ಕೆ ಹೋಗ್ತಾನೆ. ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಸಿಗುವುದು. ಗುರುವಿನ ದರ್ಶನ ಮಾಡಿರ್ಬೋದು, ಗುರುವಿನ ಅನೇಕ ರೀತಿಯ ಲೀಲೆಯನ್ನು ತಿಳಿದಿರ್ಬೋದು, ಅಲ್ಲ ಗುರುವಿನ ಜೊತೆ ಎಷ್ಟೋ ವರ್ಷ ಇದ್ದಿರ್ಬೋದು, ಏನೂ ಬೇಕಾದರೂ ಅಷ್ಟು ಕ್ಲೋಸಲ್ಲಿ ಇದ್ದಿರ್ಬೋದು. ಸರ್ವಸ್ವವು ಗುರುವೇ ಅಂತ ಹೇಳುವ ಒಂದು ಶಿಷ್ಯನಿರ್ಬೋದು, ಭಕ್ತನಿರ್ಬೋದು. ಆದರೆ ಆ ಗುರು ಪರಿಪೂರ್ಣವಾಗಿ ಎಲ್ಲಿ ಹೋಗಿ ಸೇರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪವಿತ್ರ 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 ಆಗ್ತಾ ಹೋಗ್ತದೆ. ಒಬ್ಬ ಶಿಷ್ಯನಿಗಿರ್ಬೋದು, ನಾನೇ ಪವಿತ್ರ, ನನ್ನಿಂತ ದೊಡ್ಡವರು ಯಾರಿಲ್ಲ, ನಾನೇ ತಿಳಿದದ್ದು ಅಂತೇಳಿ. ಅವನಿಂದ ಪವಿತ್ರವಾಗಿ ಇನ್ನೊಬ್ಬ ತಿಳಿದಿರ್ತಾನೆ, ಅವನಿಂದ ಪವಿತ್ರವಾಗಿ ಇನ್ನೊಬ್ಬ ತಿಳಿದಿರ್ತಾನೆ.
ಗೊತ್ತಾಯ್ತಾ? ಅವರವರ ಪವಿತ್ರಕ್ಕೆ ತಕ್ಕವಾಗಿ, ಅವರವರ ಅಂತರಾತ್ಮದ ಶುದ್ಧಕ್ಕೆ ತಕ್ಕವಾಗಿ ಗುರುವಿನ ಮಹತ್ವವನ್ನು ತಿಳಿಯಲಿಕ್ಕೆ ಸಾಧ್ಯ. ಎಷ್ಟು ಶುದ್ಧ ಇದ್ದರೂ ಗುರುವಿನ ಮಹತ್ವವನ್ನು ತಿಳಿಯಲಿಕ್ಕೆ ಆಗುವುದಿಲ್ಲ. ಗುರುವಿನ ಮಹತ್ವವನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು? ಅವರು ಎಲ್ಲ ರೂಪದಲ್ಲಿ ಎಲ್ಲ ರೀತಿಯಲ್ಲಿ ಇರ್ತಾರೆ. ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗುರುವನ್ನು ಯಾರೊಬ್ಬ ಅಂತರಾತ್ಮದಲ್ಲಿ ಕೂತುಕೊಳಿಸಿದಾನೋ ಅವನಿಗೆ ಜನ್ಮ ಜನ್ಮಕ್ಕೂ ಅವನ ಟ್ರಾವೆಲಿಂಗ್ ಅದು ಗುರುವಿನ ಜೊತೆಯೇ ಇರ್ತದೆ. ಅವನಿಗೆ ಎಂಥದೇ ಐಶ್ವರ್ಯ ಆದರೂ ಸರಿ, ಎಂಥದೇ ಸುಖ ಭೋಗಗಳು ಇದ್ದರೂ ಸರಿ, ಏನಿದ್ದರೂ ಸರಿ, ಅವನಿಗೆ ಅದು ಬೇಡವೇ ಬೇಡ. ಅವನಿಗೆ ಗುರುವಿನ ಪಾದ ಮಾತ್ರ ಕಾಣ್ತದೆ. ಆ ಗುರುವಿನ ಪಾದದಿಂದ ದೊಡ್ಡ ವಿಷಯ ಯಾವುದಿಲ್ಲ ಅಂತೇಳಿ ಈ ಪ್ರಪಂಚದಲ್ಲಿ. ಅಂಥ ಸ್ಥಿತಿ ಸಿಗುವುದು ಕೋಟಿಯಲ್ಲಿ ಒಬ್ಬನಿಗೆ ಅಂತ ಹೇಳೋದು. ಆ ಶೂನ್ಯ ಸ್ಥಿತಿ ಸಿಗುವುದು, ಎಲ್ಲವನ್ನು ನಾನು ಬಿಟ್ಟು ಬಂದು ಗುರುವಿನ ಪಾದದಲ್ಲಿ ಇರ್ತೇನೆ, ನನಗೆ ಏನು ಇಲ್ಲ ಅಂತ ಹೇಳೋ ಸ್ಥಿತಿ ಯಾರಿಗೂ ಬರೋದಿಲ್ಲ. ಅಂಥವನಿಗೆ ಎಲ್ಲ ವಿಚಾರಗಳು ತನ್ನಿಂತಾನಾಗಿ ಪ್ರಾಪ್ತಿಯಾಗಿ ಕೊಡ್ತದೆ. ಮತ್ತು ಸುಮ್ಮನೆ ಇಲ್ಲದರೆ ಗುರುವಿನ ಹತ್ರ ಬಂದು ನನಗೆ ಹಾಗೆ ಆಯಿತು, ನನಗೆ ಹೀಗೆ ಆಯಿತು, ನನಗೆ ಹಾಗೆ ಕಾಣ್ತದೆ, ಹೀಗೆ ಕಾಣ್ತದೆ, ನನಗೆ ಕುಂಡಲಿನಿ ಶಕ್ತಿ ಪ್ರಾಪ್ತಿಯಾಯಿತು, ನಾನು ಇಷ್ಟು ಗಂಟೆ ಧ್ಯಾನ ಮಾಡ್ತೇನೆ, ಇಷ್ಟು ಗಂಟೆ ಯೋಗಾಭ್ಯಾಸ ಮಾಡ್ತೇನೆ, ಇದನ್ನೆಲ್ಲ ಒಪ್ಪುವವರು ಅಲ್ಲವೇ ಅಲ್ಲ ಅವರು. ಪ್ರಾಕ್ಟಿಕಲ್. ನೀನು ಇಷ್ಟೊತ್ತು ಯೋಗ ಮಾಡೋದಾದರೆ ಎಷ್ಟು ಗಂಟೆ ಕೂತ್ಕೊಳ್ತೀನಿ ನೀನು? ಎಷ್ಟು ಗಂಟೆ ಕೂತ್ಕೊಳ್ಳಿಕ್ಕಾಗ್ತದೆ ನಿನಗೆ ಅಂತ ಕೇಳುವರು. ಕೂತ್ಕೊಂಡು ತೋರಿಸಪ್ಪ ಬೆಳಗ್ಗೆ ಸಾಯಂಕಾಲವರೆಗೆ. ಕಣ್ಣು ಮಿಟಿಕ್ಕಸದೇ ಇರು. ಕಣ್ಣು ರೆಪ್ಪೆ ಅಲುಗಾಡಲೇಬಾರದು ಒಂದು ಯೋಗಿ ಆದವನಿಗೆ. ಎಂಥ ಯೋಗ ಮಾಡೋದು, ಎಂಥ ಧ್ಯಾನ ಮಾಡೋದು? ತನ್ನ ಸುಖಕ್ಕೆ ಬೇಕಾಗಿ, ತನ್ನ ಸಂತೋಷಕ್ಕೆ ಬೇಕಾಗಿ, ಇಚ್ಛೆಗೆ ಬೇಕಾಗಿ ನಾನಾ ರೀತಿಯಲ್ಲಿ ಜೀವನ ಮಾಡುವ ಮನುಷ್ಯ ಇವನು ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯವ? ಇವನು ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯವ? ತನ್ನ ಸುಖಕ್ಕೆ ಬೇಕಾಗಿ, ತನ್ನ ಇಚ್ಛೆಗೆ ಬೇಕಾಗಿ ನಾನಾ ರೀತಿಯಲ್ಲಿ ಜೀವನ ಮಾಡೋದು ಮನುಷ್ಯ. ಖುಷಿ ಬಂದಾಗಿ ಬದುಕುತ್ತಾರೆ. ಆ ಖುಷಿಯಲ್ಲಿ ಸತ್ಯ ಇಲ್ಲ ಅಲ್ಲ. ಸತ್ಯದ ಖುಷಿಯಲ್ಲಿ ಯಾವ ರೀತಿ ಜೀವನ ಮಾಡ್ತಾನೆ? ಸತ್ಯವನ್ನು ಅರಿತರೆ ಏನುಂಟು? ಮಣ್ಣಲ್ಲಿ ಹೋಗುವ ದೇಹ, ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ. ಈ ದೇಹದಲ್ಲ ಈ ಎಂತ ಹೇಳೋದು, ಅಂದ ಚಂದ ಸಾವಿರ ವಿಚಾರಗಳಿಗೆ ಸಾವಿರ ರೀತಿಯ ಬಣ್ಣವನ್ನು ಬಳಿದು ಅಲಂಕಾರ ಮಾಡುವ ಈ ದೇಹ, ಕೊಳಕು ವಾಸನೆ ಬರುವ ಈ ದೇಹ ಅಲ್ವಾ? ವಾಸನೆ ಬರುವ ದೇಹವನ್ನು ಪ್ರೀತಿಸ್ತಾರ? ವಾಸನೆ ಬರುವ ದೇಹವನ್ನು ಯಾರು ಪ್ರೀತಿಸ್ತಾರ ಅಂತ ಕೇಳಿದ್ರು. ಅಂತ ಕಲ್ಮಶ ಎಳೆದ ಮನಸ್ಸು, ಈ ಮನಸ್ಸು ಕ್ಷಣ 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 ಬಯಸ್ತಾನೆ ಇರ್ತದೆ. ಈ ಮನಸ್ಸಿಗೆ ಒಂದು ರುಚಿ ಸಿಕ್ಕಿತು ಅಂತ ಹೇಳಿದರೆ ಅದು ಮತ್ತೆ ಆ ರುಚಿ ಅನೇಕ ರೀತಿಯಲ್ಲಿ ಪರಿವರ್ತನೆ ಆಗ್ತಾನೆ ಇರ್ತದೆ. ಕ್ಷಣ 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 ಬದಲಾಗ್ತಾ ಇರ್ತದೆ. ಕೊಳಕು ಮನಸ್ಸು ಅಂತ ಹೇಳೋದಕ್ಕೆ, ಗಲೀಜಿ ಮನಸ್ಸು ಅಂತ ಹೇಳೋದು. ಇಂಥ ಮನಸ್ಸನ್ನಲ್ಲಿಟ್ಟು ಗುರು ಸೇವೆ ಮಾಡಲಿಕ್ಕೆ ಆಗ್ತದಾ? ಅಷ್ಟು ಸುಲಭ ಇಲ್ಲ. ಆ ಗುರುವಿನ ಸ್ಥಾನ ಅಂತ ಹೇಳಿದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಗುರುವಿನ ಸ್ಥಾನವನ್ನು ರೀಚ್ ಮಾಡಿದವರು ಇವತ್ತಿನವರೆಗೆ ಯಾರೂ ಇಲ್ಲ. ಎಲ್ಲರೂ ಶಿಷ್ಯಂದಿರು. ಈ ಪ್ರಪಂಚದಲ್ಲಿ ಎಲ್ಲರೂ ಶಿಷ್ಯಂದಿರು. ಆ ಸತ್ಯವನ್ನು ತಿಳಿದು ಹೇಳ್ತಾ ಹೋಗ್ತಾರೆ. ಅಯ್ಯೋ, ಗುರು ಅಂದರೆ ಇಷ್ಟು ಪವಿತ್ರಪ್ಪ, ಗುರು ಯಾಕೆ ಬೇಕಾಗಿ ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಪರೀಕ್ಷೆ ಮಾಡಿದರು, ಯಾಕೆ ಬೇಕಾಗಿ ನಮಗೆ ಬೈದರು, ಅವರು ಹೇಳಿದ ಒಂದೊಂದು ಮಾತುಗಳು ತನ್ನ ಜೀವನದಲ್ಲಿ ನಡೀತಾ ಹೋಗುವಾಗ ಕಣ್ಣ ಮುಂದೆ ಕಾಣೋದೆಲ್ಲ ಗುರುವೇ. ಅಂಥ ಮನುಷ್ಯರು ಸಿಗೋದು ಭಾಳ ಕಷ್ಟ. ಅಂಥ ಮನುಷ್ಯರು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಿದ್ದಾರೆ, ಎಲ್ಲ ರೀತಿಯಲ್ಲಿ ಸೇವೆ ಮಾಡ್ತಾರೆ, ಪಲ್ಲಂಕಿಯಲ್ಲಿ ಹೊತ್ತುಕೊಂಡು ಹೋಗ್ತಾರೆ, ತಲೆ ಮೇಲೆ ಇಟ್ಟುಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ ಅವರವರ ಸ್ವಾರ್ಥಕ್ಕೆ ಬೇಕಾಗಿ, ಅವರವರ ಆಸೆಗೆ ಬೇಕಾಗಿ. ಯಾರೊಬ್ಬ ಈ ಲೋಕದ ಹಿತಕ್ಕಾಗಿ ಒಬ್ಬ ತನ್ನನ್ನೇ ತಾನು ಮುಡಿಪಾಗಿಟ್ಟಿದ್ದಾನೋ ಅವನಿಂದ ಸಾಧ್ಯ ಈ ಪ್ರಪಂಚದ ಸತ್ಯವನ್ನು ತಿಳಿಲಿಕ್ಕೆ, ಈ ಬ್ರಹ್ಮಾಂಡದ ಸತ್ಯವನ್ನು ತಿಳಿಲಿಕ್ಕೆ.
ತನ್ನನ್ನೇ ತಾನು ಮುಡಿಪಾಗಿರ್ತಾನೆ. ಏನಾದರೂ ಸರಿ ಅಂತೇಳಿ ಸತ್ಯಮೇವ ಜಯತೆ ಅಂತೇಳಿ. ಸತ್ಯ ಅಂದರೆ ಏನು? ಬೆಳಗ್ಗೆ ಬೇಗ ಎದ್ದು ವಿಭೂತಿ ಧಾರಣೆ ಮಾಡಿ, ಗಂಧ ಧಾರಣೆ ಮಾಡಿ, ನಾಮಸ್ಮರಣೆ ಹೇಳಿಕೊಂಡು ಅನೇಕ ರೀತಿಯ ಪೂಜೆ ಪುನಸ್ಕಾರಗಳು ಮಾಡೋದು ಸತ್ಯವಾ? ಇದು ಸತ್ಯವಾ? ಸತ್ಯ ಅಂದರೆ ಏನು? ನಿನ್ನ ಮನಸ್ಸು ಶುದ್ಧ. ಮನಸ್ಸು ಶುದ್ಧ ಅಂದರೆ ಏನು? ಅಲ್ಲಿ ಏನು ಥಾಟ್ಸ್ಗಳು ಇರೋದಿಲ್ವಾ? ಥಾಟ್ಸ್ಗಳು ಇರ್ತದೆ. ಆ ಮನಸ್ಸಿನಲ್ಲಿ ಬರುವ ಥಾಟ್ಸ್ಗಳನ್ನು ಹಾಗೆ ವ್ಯಕ್ತಪಡಿಸುವುದು, ಅದು ಸತ್ಯ. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ. ನೋಡಮ್ಮ, ನಿನ್ನ ನೋಡುವಾಗ ನನಗೆ ತುಂಬ ಖುಷಿಯಾಯಿತು, ಮುಗಿಯಿತು. ನೋಡಮ್ಮ, ನಿನ್ನ ನೋಡುವಾಗ ನನಗೇನೋ ಒಂದು ಅನಿಸ್ತಾ ಉಂಟು, ಅಲ್ವಾ? ಇದ್ದದನ್ನು ಇದ್ದಾಗೆ ಹೇಳಿಬಿಡೋದು, ಮನಸ್ಸಿನಲ್ಲಿ ನೆನೆಸೋದಲ್ಲ. ಆಮೇಲೆ ಇದಕ್ಕೆ ಸತ್ಯ ಅಂತ ಹೇಳೋದು. ಅಲ್ಲಿ ಮುಚ್ಚುಮರೆ ಇಲ್ಲ. ಏನು ಒಳಗೆ ಥಾಟ್ಸ್ ಬಂತು ಆ ಥಾಟ್ಸನ್ನು ಕೂಡಲೇ ಹೊರಗೆ ಹಾಕಿದರೆ ಅಲ್ಲಿ ಮುಗಿಯಿತು. ಆ ಥಾಟ್ಸನ್ನು ಒಳಗಿಟ್ಟರೆ ಅದು ಸ್ಟಾರ್ಟ್ ಬೆಳೀಲಿಕ್ಕೆ ಪ್ರಾರಂಭವಾಯಿತು. ಅದಕ್ಕೆ ಯಾವುದೇ ನೀರು ಬೇಡ, ಯಾವುದೇ ಕೃಷಿ ಬೇಡ. ಅದಕ್ಕೆ ಆಟೋಮೆಟಿಕ್ ಬೆಳೆಯುವುದು. ಅದು ಅಷ್ಟು ವೇಗವಾಗಿ ಬೆಳೀತದೆ, ಸೆಕೆಂಡಿಗೆ ಬೆಳೀತದೆ. ಅದು ಅಷ್ಟು ಸುಲಭ ಅಲ್ಲ ಈ ಮನಸ್ಸು ಅಂತ ಹೇಳಿದರೆ. ಈ ಮನಸ್ಸು ಶುದ್ಧವಾಗಿರುವವರು ಒಂದು ವೇಳೆ ಅವರ ಜೀವನದಲ್ಲಿ ಗುರು ಪ್ರವೇಶವಾದರೆ ಯಾವುದೇ ಕಾರಣಕ್ಕೂ ಅವರು ಆ ಗುರುವನ್ನು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಟಿಮೇಟ್ ಸ್ಟೇಟ್, ಅದು ಅಲ್ಟಿಮೇಟ್ ಸ್ಟೇಟಸ್ ಅಂಥ ಒಂದು ಸ್ಥಿತಿ ಅದು. ಅಲ್ಲಿ ಬೇರೆ ಏನು ಕಾಣೋದಿಲ್ಲ. ಕ್ಷಣ 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 ಕೂಡ ಅದು ಗುರುವನ್ನೇ ಜ್ಞಾಪಕ ಬರ್ತದೆ. ಅಷ್ಟು ಸ್ವಾರ್ಥ ಇರ್ತದೆ ಆ ವಿಷಯದಲ್ಲಿ. ತನ್ನ ಒಳಗಿರುವ ಸ್ವಾರ್ಥ, ಗುರು ಬೇಕು ಅಂತೇಳಿ, ಅದು ಒಳ್ಳೆಯ ಸ್ವಾರ್ಥ. ಆ ಗುರುವಿಗೆ ಬೇಕಾಗಿ ಅಷ್ಟು ಶರಣಾಗತಿ. ಏನಾದರೂ ಸರಿ, 1 ಗಂಟೆ ಕಾಯ್ತೇನೆ, 1 ದಿನ ಕಾಯ್ತೇನೆ, 1 ವರ್ಷ ಕಾಯ್ತೇನೆ, ಕಾದೇ ಕಾಯ್ತೇನೆ. ಏನು ಮಾಡಿದರೂ ಸರಿ, ಅವಮಾನ ಮಾಡಿದರೂ ಸರಿ, ಅಲ್ಲ ಓಡಿಸಿದರೂ ಸರಿ, ಅವರು ಏನು ಪರೀಕ್ಷೆ ಮಾಡಿದರೂ ಸರಿ, ಅವರನ್ನು ಬಿಡುವುದಿಲ್ಲ ಅಂತ ಹೇಳೋ ಸ್ಥಿತಿ ಉಂಟಲ್ವ, ಅದು ಸಿಗುವುದು ಬಹಳ ದುರ್ಲಭ. ಯಾಕೆ ಅಂತ ಹೇಳಿದರೆ ಗುರು ಇರುವುದು ಮಾಯೆಯ ನಡುವಿನಲ್ಲಿ, ಸತ್ಯ ಇರುವುದು ಮಾಯೆಯ ನಡುವಿನಲ್ಲಿ. ಸುತ್ತಲೂ ಮಾಯೆ ಇರ್ತದೆ. ಆ ಮಾಯಾ ಸಾಗರವನ್ನು ದಾಟಿ ಅಲ್ಲಿಗೆ ಬರಲಿಕ್ಕೆ ಈ ಮಾಯೆಗಳು ಬಿಡುವುದಿಲ್ಲ. ಆ ಮಾಯೆಗಳನ್ನು ದಾಟಲಿಕ್ಕೆ ಒಂದೇ ಒಂದು ದಾರಿ, ಶರಣಾಗತಿ ಮಾತ್ರ. ಮಾಯೆಯನ್ನು ದಾಟಲಿಕ್ಕೆ ಶರಣಾಗತಿ ಮಾತ್ರ ದಾರಿ. ಆ ಶರಣಾಗತಿ ಅಂದರೆ ಎಲ್ಲವೂ ಬಂದು ಹೋಯ್ತಲ್ಲಿ. ಪ್ರೀತಿ, ಮಮತೆ, ದಯೆ, ನಂಬಿಕೆ, ಎಲ್ಲ ವಿಚಾರ, ಎಲ್ಲ ಸದ್ಗುಣಗಳು ಬಂದು ಹೋಯ್ತಾರೆ. ಆ ಶರಣಾಗತಿ ಅಂದರೆ ಮೌನ, ಏನು ಹೇಳಲಿಕ್ಕಿಲ್ಲ. ಮತ್ತು ನಾನು ಗುರುವನ್ನು ಎಂಥ ಕಾಣಿಕೆ ಕೊಟ್ಟು ಮೆಚ್ಚಿಸಬಹುದು, ಇಲ್ಲ ಅವರ ಸೇವೆ ಮಾಡಿ, ಅಗಲುದಾಸ ಸೇವೆ ಮಾಡಿ ಅವರನ್ನು ನಾನು ಏನೋ ಒಂದನ್ನು ಪಡೆದುಕೊಳ್ಬೋದು, ಇಲ್ಲ ಅವರ ಬಗ್ಗೆ ಅನೇಕ ರೀತಿಯ ಒಳ್ಳೊಳ್ಳೆಯ ವಿಚಾರಗಳನ್ನು ಹೇಳಿ ಅವರಿಂದ ಒಳ್ಳೆಯ ವಿಷಯವನ್ನು ಪಡೆದುಕೊಳ್ಬೋದು. ಇಂಥ ವಿಚಾರ ಎಲ್ಲ ಭಕ್ತರು ನೆನೆಸಿದರೆ ಇಂಥ ಭಕ್ತರಷ್ಟು ಮೂಢ ಭಕ್ತರು ಯಾರಿಲ್ಲ. ಇದಕ್ಕೆಲ್ಲ ಅವರು ಮನಸೋಲುವರಲ್ಲ. ಇದನ್ನೆಲ್ಲ ದಾಟಿ ನಿಂತವರು. ಅವರು ಹುಡುಕುವುದೇನು ಗೊತ್ತಾ? ನನ್ನಾಗಿ ಇವನು ಆಗ್ತಾನ, ನಾನು ಹೇಳಿದನ್ನು ಇವನು ಪಾಲಿಸ್ತಾನ, ನಾನು ಕೊಟ್ಟದ್ದನ್ನು ಇಟ್ಟುಕೊಳ್ತಾನ, ಒಂದು ಸಲ ಹೇಳಿದ್ದನ್ನು ಚಾಚು ತಪ್ಪದೆ ಮಾಡ್ತಾನ, ಅಲ್ಲ ಇವನಿಗೆ ಪುನಃ ಪುನಃ ಹೇಳಬೇಕಾ ಎಂಬ ವಿಚಾರವನ್ನು ಅವರು ನೋಡ್ತಾನೇ ಇರ್ತಾರೆ. ಅಂಥ ಒಬ್ಬ ಸಿಕ್ಕಿದರೆ ಅದು ಲೋಕಕ್ಕೆ ಒಳಿತೆ. ಅದು ಕೋಟೆಯಲ್ಲಿ ಒಬ್ಬ ಸಿಗುವುದು. ಹೇಳ್ತಾರೆ, ಈಗಪ್ಪ ಬೆಳಗ್ಗೆ ಬೇಗ ಎದ್ದು ನಿನ್ನ ಅನುಷ್ಠಾನ ಎಲ್ಲ ಮಾಡಿ ಗುರುದೇವರಿಗೆ ಒಂದು ಸ್ನಾನಕ್ಕೆ ಎಲ್ಲ ಒಂದು ಬಿಸಿ ನೀರಿಟ್ಟು ಬಿಡು ಅಂತ ಹೇಳ್ತಾರೆ. ಒಂದು ನೀರಿಟ್ಟು ಬಿಡು, ಬಾತ್ರೂಮೆಲ್ಲ ಶುದ್ಧವಾಗಿರಲಿ, ಅವರ ಕಣ್ಣು ಬಿಟ್ಟು ನೋಡುವಾಗೆಲ್ಲ ಶುದ್ಧವಾಗಿರಬೇಕು ಅಂತೇಳಿ 1 ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ, ಮತ್ತು 7 ಬಿಡ್ತಾರೆ. ಇದು ವೇಸ್ಟ್ ಅಂತೇಳಿ, ಇದೇನು ಪ್ರಯೋಜನಕ್ಕೆ ಬರೋದಿಲ್ಲ ಅಂತೇಳಿ. 1 ಸಲ ಹೇಳ್ತಾರೆ, ಒಂದೇ ಸಲ ಹೇಳ್ತಾರೆ, 2 ಸಲ ಹೇಳ್ತಾರೆ, 3 ಸಲ ಹೇಳ್ತಾರೆ, 5 ಸಲ ಹೇಳ್ತಾರೆ, 6ನೇ ಸಲ ಹೇಳಲಿಕ್ಕೆ ಹೋಗುವುದೇ ಇಲ್ಲ.
ತಿಳಿಬೇಕಾಗಲಿ ಎಲ್ಲಿ ತಪ್ಪಾಯಿತು ಅಂತೇಳಿ. ಉದಾಹರಣೆ ಹೇಳು. ಅಂಥ ಶುದ್ಧವಾದ ಒಂದು ಸಲ ಹೇಳಿದ್ದನ್ನು ಕೇಳಿಕೊಂಡು ಜೀವನ ಪೂರ್ತಿ ಅದನ್ನು ಪಾಲಿಸುವಂಥ ಒಬ್ಬ ಭಕ್ತನೋ ಒಂದು ಶಿಷ್ಯನೋ ಯಾರು, ಅದು ಹೆಣ್ಣಾದರೂ ಸರಿ ಗಂಡಾದರೂ ಸರಿ, ಅದಷ್ಟು ಸುಲಭದಲ್ಲಿ ಸಿಗುವಂಥ ವಿಚಾರನೇ ಅಲ್ಲ. ಅದಷ್ಟು ಗುರು ಅಂತ ಇರಬೇಕು ಮನಸ್ಸಿನೊಳಗೆ, ಗುರುವೇ ಅಂತ ಇರಬೇಕು ಅಂತರಾತ್ಮದಲ್ಲಿ. ಮೊದಲು ಮನಸ್ಸಿಗೆ ಬರಬೇಕು, ಮನಸ್ಸಿಂದ ಸೂಕ್ಷ್ಮವಾಗಿ ಆತ್ಮಕ್ಕೆ ಹೋಗಬೇಕು. ಮನಸ್ಸಿಗೆ ಬರುವಾಗ ಪ್ರೀತಿ ಉಂಟಾಗ್ತದೆ, ಮನಸ್ಸಿನಿಂದ ಸೂಕ್ಷ್ಮವಾಗುವಾಗ ನಂಬಿಕೆ ಉಂಟಾಗ್ತದೆ, ಆ ನಂಬಿಕೆಯಿಂದ ಸೂಕ್ಷ್ಮ ಆಗುವಾಗ ಆತ್ಮದಲ್ಲಿ ಲಯವಾಗಿ ಬಿಡ್ತದೆ, ಅಂತರಾತ್ಮದಲ್ಲಿ ಸೇರಿಕೊಳ್ತದೆ. ಅಷ್ಟು ಸುಲಭ ಅಲ್ಲ. ನೀನು ವೇಷ ಹಾಕಿದರೆ ಅದರಿಂದ ಒಳ್ಳೆ ವೇಷ ಅವರಾಗ್ತಾರೆ. ನೀನು ಸುಳ್ಳು ಹೇಳಿದರೆ ನಿನ್ನಿಂತ ಒಳ್ಳೆ ಸುಳ್ಳು ಅವರು ಹೇಳ್ತಾರೆ. ನೀನು ಸತ್ಯ ಹೇಳಿದರೆ ನಿನ್ನಿಂತ ಒಳ್ಳೆ ಸತ್ಯ ಅವರು ಹೇಳ್ತಾರೆ. ನೀನು ಹೇಗೆ ಹಾಗೆ ಇರ್ತಾರೆ. ಇಷ್ಟೇ ವಿಚಾರ. ಕನ್ನಡಿ ಇದ್ದಾರೆ ಹೇಳ್ತಾರೆ ಅವರು ಸತ್ಯ. ಏನು ಸತ್ಯ ಹೇಳ್ತಾರೆ? ಕಟ್ಟು ಸತ್ಯ ಹೇಳ್ತಾರೆ ಅವರು. ಆ ಕಟ್ಟು ಸತ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ, ಯಾರಿಂದಲೂ ಆಗೋದಿಲ್ಲ. ನಿನ್ನ ಕಣ್ಣ ಮುಂದೆ ಇದ್ದರೆ ಮಾತ್ರಪ್ಪ ನಿನ್ನದು. ನಿನ್ನ ಕಣ್ಣಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು, ಅದು ನಿನ್ನದು ಅಲ್ಲವೇ ಅಲ್ಲ. ಅದು ಯಾರಾದರೂ ಸರಿ, ಗಂಡ ಆದರೂ ಸರಿ, ಹೆಂಡತಿಯಾದರೂ ಸರಿ, ಮಕ್ಕಳಾದರೂ ಸರಿ, ಯಾರಾದರೂ ಸರಿ, ನಿಮ್ಮ ಕಣ್ಣ ಮುಂದೆ ಇದ್ದರೆ ಮಾತ್ರ ಅದು ನಿಮ್ಮದು. ನಿಮ್ಮ ಕಣ್ಣನ್ನು ತಪ್ಪಿತ ಅದು ನಿಮ್ಮದಲ್ಲ ಎಂಬ ಒಂದು ಸ್ಥಿತಿಯಲ್ಲಿ ಜೀವನವನ್ನು ಮಾಡಿ ನೀವು ಚೆನ್ನಾಗಿರ್ತೀರಿ, ಖುಷಿಯಾಗಿರ್ತೀರಿ. ಇದು ಕಣ್ಣ ಮುಂದೆ ಇರುವಾಗ ನಮಗೆ ಅವರ ಬಗ್ಗೆ ಯಾವುದೇ ರೀತಿಯ ಚಿಂತೆಗಳಿರುವುದಿಲ್ಲ. ನಮ್ಮ ಕಣ್ಣ ಮುಂದೆ ಇಲ್ಲ ಅಂತ ಹೇಳುವಾಗ ನಮಗೆ ಅವರ ಬಗ್ಗೆ ಸಾವಿರಾರು ಥಾಟ್ಸ್ಗಳು ಬರುವುದು. ಆಗ ಒಂದು ವಸ್ತು ನಮ್ಮ ಮುಂದೆ ಇರುವಾಗ, ನಮ್ಮ ಕೈಯಲ್ಲಿರುವಾಗ ಅದರ ಬಗ್ಗೆ ಬೆಲೆಯೇ ಗೊತ್ತಿರೋದಿಲ್ಲ, ಖಂಡಿತವಾಗಿ ಗೊತ್ತಿರೋದಿಲ್ಲ. ಒಂದು ವಸ್ತು ನಮ್ಮ ಕೈಯಲ್ಲಿದೆ ಅಲ್ವಾ? ಇದೊಂದು ಸೂಕ್ಷ್ಮದಲ್ಲಿ ಹೇಳೋದು. ಆಗ ಒಂದು ವಸ್ತುವಿಗೆ ಬೆಲೆ ಮುಂಚೆ ಅಲ್ಲ, ಒಂದು ವಸ್ತುವಿಗೆ ಬೆಲೆ ಮುಂಚೆ. ಒಂದು ವಸ್ತು ತಗೊಳ್ಬೇಕಾದ್ರೆ ಅದರ ಬೆಲೆ ಎಷ್ಟು ಅಂತ ಕೇಳ್ತೇವೆ. ಹಾಗೊಂದು ವ್ಯಕ್ತಿಗೆ ವಸ್ತುವನ್ನು ಪಡೆದುಕೊಳ್ಳುವಾಗ ಬೆಲೆ, ವಸ್ತುವನ್ನು ಪಡೆದುಕೊಳ್ಳುವಾಗ ಬೆಲೆ, ವ್ಯಕ್ತಿಯನ್ನು ಕಳೆದುಕೊಂಡಾಗ ಬೆಲೆ. ವ್ಯಕ್ತಿಯನ್ನು ಕಳೆದುಕೊಂಡ್ರೆ ಗೊತ್ತಾಗೋದು. ಹಾಗೆ ನಮ್ಮ ಹತ್ತಿರ ಗುರು ಇದ್ದಾರೆ, ನಮ್ಮ ಹತ್ತಿರ ಒಂದು ಚೈತನ್ಯ ಉಂಟು, ನಮ್ಮ ಹತ್ತಿರ ಒಂದು ಏನೋ ಒಂದು ಶಕ್ತಿ ಉಂಟು, ಅದರ ಬೆಲೆಯೇ ಗೊತ್ತಾಗೋದಿಲ್ಲ. ಕೇರ್ಲೆಸ್. ಅದನ್ನು ಕಳೆದುಕೊಳ್ಳಿ, ಅದರ ಬೆಲೆ ತನ್ನಿಂತಾನೇ ಗೊತ್ತಾಗ್ತದೆ, ತನ್ನಿಂತಾನೇ ಗೊತ್ತಾಗ್ತದೆ. ಎಲ್ಲ ಭಕ್ತರು, ಎಲ್ಲ ಶಿಷ್ಯಂದರು ಮಾಡಿದಿಷ್ಟೇ. ಅದೇ ಹೇಳುವುದು, ಗುರು ಜೀವಂತವಾಗಿರುವವರ ಜೊತೆ ಯಾರು ಇರುವುದಿಲ್ಲ. ಸತ್ತು ಹೋದ ನಂತರ ಎಲ್ಲ ಡಾಮ್ ಡೂಮ್ ಡೂಮ್ ಪೂಜೆ ಪುನಸ್ಕಾರ ಅದೆಲ್ಲ ಮಾಡಿ ವ್ಯಾಪಾರ ಮಾಡೋದು ಈ ಪ್ರಪಂಚದಲ್ಲಿ. ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ. ಪ್ರೀತಿಯಲ್ಲಿ ಮೋಸ ಹೋಗುವಷ್ಟು ಯಾವುದರಲ್ಲಿ ಮೋಸ ಹೋಗುವುದಿಲ್ಲ. ಈ ಪ್ರಪಂಚದಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗುವಷ್ಟು ಯಾವುದರಲ್ಲಿ ಮೋಸ ಹೋಗುವುದಿಲ್ಲ. ಯಾರನ್ನು ಪ್ರೀತಿಸಬೇಡಿ, ನಿಮ್ಮನ್ನೇ ನೀವು ಪ್ರೀತಿಸಿ, ನಿಮ್ಮನ್ನೇ ನೀವು ನಂಬಿ. ಯಾರನ್ನು ಅತಿಯಾಗಿ ನಂಬಬೇಡಿ. ನಿಮ್ಮ ನಂಬಿಕೆ ನಿಮ್ಮಲ್ಲಿರಲಿ, ಆ ಸತ್ಯ ನಿಮ್ಮಲ್ಲಿರಲಿ, ಆತ್ಮವಿಶ್ವಾಸ ತುಂಬಿಸಿಕೊಳ್ಳಿ. ನೀವು ಇರುವ ಸ್ಥಿತಿಯಲ್ಲೇ ಜೀವನವನ್ನು ಮಾಡಿ. ಗುರುವಿನ ಹತ್ರ ಬಂದು ದರ್ಶನ ಪಡೆದು ಗುರುವಿನ ಸೇವೆಯನ್ನು ಮಾಡಿ ಅನೇಕ ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡಿ. ಇಷ್ಟೇ ಹೇಳೋದು ಸಂಸ್ಥಾನಸ್ಥರಿಗೆ. ಇನ್ನು ಶಿಷ್ಯರಾಗಬೇಕಾದ್ರೆ ಆಗಲ್ಲ ಹೇಳಿದ ರೀತಿ. ಅಂಥ ಸ್ಥಿತಿ ಇದ್ದರೆ ಮಾತ್ರ ಶಿಷ್ಯನಾಗಲಿಕ್ಕೆ ಸಾಧ್ಯ. ಭಕ್ತನಿಗೆ ಹಾಗೆ ಅಲ್ಲ. ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ಹೋಗ್ಬೋದು, ಯಾವಾಗ ಬೇಕಾದ್ರೆ ಸೇವೆ ಸಿಗ್ಬೋದು. ಅದು ಅವ ಪುಣ್ಯ ಸಂಪಾದನೆ ಮಾಡಿಕೊಂಡೇ ಹೋಗ್ತಾರೆ. ಆ ಒಂದು ಜನ್ಮಕ್ಕೆ ಆ ಪುಣ್ಯ ಏನಾಗ್ತದೆ, ಪರಿಪೂರ್ಣವಾಗಿ ವೈರಾಗ್ಯ ಬಂದುಬಿಡ್ತದೆ. ಬೇಡ ಅಂತೇಳಿ, ಯಾವುದೂ ಬೇಡ, ಇನ್ನು ಗುರುವಿನ ಹತ್ರ ಹೋಗಿ ಶರಣಾಗತಿ ಆಗುವ. ಅದು ಬರಬೇಕಾದ್ರೆ ಅದೆಷ್ಟೋ ಜನ್ಮದ ಪುಣ್ಯ ಇರಬೇಕು ಅಂತ ಹೇಳೋದು. ಆ ಪುಣ್ಯ ಸೇರಿ 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 ಆ ಸ್ಥಿತಿ ಬರೋದು. ಇದರ ಬರೋದಿಲ್ಲ.
ಯಾರೋ ಒಬ್ಬ ಕಣ್ಣಿಗೆ ಕಾಣದ ಭಕ್ತ ಅವರಿಗೆ ಅನಿಸ್ತದೆ, ಓ ಏನು ಅನಿಸ್ತದೆ, ಆ ಗುರುಗಳಿಗೆ ಚಳಿ ಆಗ್ತದೆ, ಗುರುಗಳಿಗೊಂದು ಬೆಡ್ಶೀಟ್ ತಂದು ಕೊಡಬೇಕು ಅಂತೇಳಿ. ನಿಜವಾಗಿ ಹೌದು, ಸತ್ಯವಾಗಿ ಹೌದು. ಯಾರು ಅಂತ ಅವ್ರು ನನಗೆ ಗೊತ್ತಿಲ್ಲ. ನಿಜವಾಗಿ ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ. ನಿನ್ನೆ ಎನಿಸಿದೊಂದು ವಿಚಾರ ಮನಸ್ಸಿನಲ್ಲಿ, ಇವತ್ತು ಬಂದು ಬೆಡ್ಶೀಟ್ ಹಾಕಿ ಹೋಗಿದ್ದಾರೆ. ಇದು ಅಂತರಾತ್ಮದ ಸಂಬಂಧ ಅಂತ ಹೇಳಿ. ಆಗ ಅವರು ಭಕ್ತರಷ್ಟು ಪ್ರೀತಿನ ತಂದಾಗ ಏನು ಮಾಡ್ತಾರೆ, ಅದನ್ನೇ ಒದ್ದು ಕೊಡ್ತಾರೆ, ಅದನ್ನೇ ಒದ್ದು ಕೊಟ್ಟು ಖುಷಿ ಖುಷಿಯಾಗಿ ಮಾತಾಡ್ತಾರೆ. ಸತ್ಯ ವಿಚಾರ ಇದು, ರಿಯಾಲಿಟಿ ಅಂತ ಹೇಳೋದು. ಇದು ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳೋದು ಆಗೋದಿಲ್ಲ. ಹಾಗೆ ಗುರುವನ್ನು ಅರ್ಥ ಮಾಡಿಕೊಳ್ಳೋದಷ್ಟು ಸುಲಭ ವಿಚಾರ ಅಲ್ಲವೇ ಅಲ್ಲ. ಎಲ್ಲರೂ ಹೇಳ್ತಾರೆ, ಆ ಗುರು ಸ್ಥಾನ ಕೊಟ್ಟ ಕಾರಣದನೇ ಅಹಂಕಾರ. ಸತ್ಯ ಅಲ್ವ? ಆ ಗುರು ಸ್ಥಾನ ಕೊಟ್ಟ ಕಾರಣದನೇ ಅಹಂಕಾರ. ನಾನು ಅಂತೇಳಿ, ಇವ ನನ್ನ ಶಿಷ್ಯ, ಇವ ನನ್ನ ಪರಮ ಭಕ್ತ, ಹೀಗೆಲ್ಲ ಹೇಳುವ ಕಾರಣ ಅದೊಂದು ಅಹಂಕಾರ ಸೃಷ್ಟಿಯಾಗೋದು. ಆ ಸ್ಥಾನವೇ ಕೊಡದಿದ್ದರೆ ನೀನು ಪಡ್ಕೋ, ಕಷ್ಟಪಟ್ಟು ಪಡ್ಕೋ, ಇಲ್ಲ ಪುಣ್ಯದಿಂದ ಪಡ್ಕೋ. ಸ್ಥಾನ ಕೊಟ್ಟು ಆಯಿತು, ಎಲ್ಲವೂ ಆಯಿತು, ಎಲ್ಲವೂ ನೋಡಿ ಆಯಿತು. ಎಲ್ಲ ಕಡೆ ಅಹಂಕಾರ, ಎಲ್ಲ ಕಡೆ ನಾನು 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 ಹೇಳಿದೆ ಸರಿ, ನನಗೇ ಎಲ್ಲ ಗೊತ್ತುಂಟು, ನಿಮ್ಮಿಂತ ಹೆಚ್ಚಾಗಿ ನನಗೆ ಗೊತ್ತುಂಟು. ಕೊನೆಗೆ ಕೆಲವು ಶಕ್ತಿಗಳು ಬರೋದು, ಕೆಲವು ಆತ್ಮಗಳು ಬರೋದು, ಕೆಲವು ಎಂಥದ್ದು, ಕೆಲವೆಲ್ಲ ವಿಚಾರಗಳು ಕಾಣೋದು, ಎಲ್ಲ ಕಾಣ್ತದೆ ಕೆಲವರಿಗೆ, ಅಲ್ವಾ? ಅವರಿಗೆಂತ ಕೆಲಸ ಇಲ್ಲಿ? ಅವರಿಗೆಂತ ಕೆಲಸ? ಅವರಿಗೆ ಯಾಕೆ ಗುರು? ಅದು ಹೇಳೋದು. ಅವರ ಹತ್ರ ಎಲ್ಲ ಇರುವಾಗ ಅವರಿಗೆ ಗುರು ಯಾಕೆ? ಅಲ್ವಾ? ಸತ್ಯ ತಿಳಿಬೇಕಿತ್ತು. ಗುರುವಿನ ಹತ್ರ ಬಂದು ಹೀಗೆಲ್ಲ ಹೇಳಿದರೆ ಆಗೋ ವಿಷಯ ಅಲ್ಲ. ಇನ್ನಷ್ಟು ಹೆಚ್ಚಾಗಿ ಕಾಣಬಹುದು, ಇನ್ನಷ್ಟು ಅನೇಕ ರೀತಿಯಲ್ಲಿ ಕಾಣ್ಬೋದು, ಇನ್ನಷ್ಟು ಅನೇಕ ರೀತಿಯಲ್ಲಿ ಅದು ಅನೇಕ ರೀತಿಯಲ್ಲಿ ಜ್ಞಾನವನ್ನು ಊಟ ಮಾಡಿಸಲಿಕ್ಕೆ ಪ್ರಯತ್ನ ಪಡ್ಬೋದಾಗ. ಅರ್ಥ ಆಯ್ತಾ? ಸತ್ಯವ ಸುಳ್ಳನ್ನು ನೋಡಿಬಿಡುವ ಅಂತೇಳಿ. ಏನು ಪ್ರಯೋಜನ ಇದರಿಂದ? ಆಸೆಯನ್ನು ಬಿಡಲಿಕ್ಕೆ ಆಗದ ಮನುಷ್ಯ ಇದೆಲ್ಲ ನೋಡಿ ಏನು ಪ್ರಯೋಜನ? ಆಸೆಯನ್ನು ಬಿಟ್ಟವರಿಗೆ ಇದೆಲ್ಲ ಕಾಣ್ತದ? ಶೂನ್ಯ ಸ್ಥಿತಿಯಲ್ಲಿದ್ದವರಿಗೆ ಇದೆಲ್ಲ ಕಾಣ್ತದ? ಇಲ್ಲ. ಶೂನ್ಯ ಸ್ಥಿತಿಯಲ್ಲಿದ್ದವರಿಗೆ ಇದೆಲ್ಲ ಕಾಣ್ತದ ಅಂತೇಳಿ. ಇವಾಗ ಆತ್ಮಗಳು ಕಾಣೋದು, ಶಕ್ತಿ ಪಡ್ಕೊಂಡಿದ್ದೀನಿ ಅನ್ನೋದು ಅದೇ ಸಾಧನೆನ ಗುರುದೇವರ? ಹಂಗಾದ್ರೆ ಖಂಡಿತ ಅಲ್ಲ, ಅದು ಸಾಧನೆ ಅಲ್ಲ. ಅದು ಸಾಧನೆ ಅಲ್ಲ, ಅದು ಅವನವನ ಭಾವನೆಗಳು. ಒಂದು ಇನ್ನು ಕೆಲವರಿಗೆ ಅದೆಷ್ಟೋ ಜನ್ಮದ ಪುಣ್ಯದಿಂದ ಕೆಲವೆಲ್ಲ ವಿಚಾರಗಳು ಶಕ್ತಿಪಾತ ಆಗ್ತದೆ ಕೆಲವು ಸ್ಥಳಗಳಲ್ಲಿ. ಆ ಶಕ್ತಿಪಾತ ಆದವರ ಸ್ಥಿತಿ ಸ್ವಲ್ಪ ಬೇರೆ ಇರ್ತದೆ. ಅವರೆಲ್ಲರ ಹಾಗೆ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಅರ್ಥ ಆಗ್ತಾ ಹೇಳೋದು? ಹಾಗೆ ಅವರು ಯಾರ ಹತ್ರ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಅವ್ರು ಯಾರ ಜೊತೆ ಬೆರೀಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಅದೊಂದು ಸ್ಥಿತಿ ಬೇರೆ. ಇನ್ನು ಅನೇಕ ರೀತಿಯಲ್ಲಿ ಸ್ಥಿತಿಗಳುಂಟು ಪ್ರಪಂಚದಲ್ಲಿ. ಹಾಗೆ ಆ ಶಕ್ತಿಪಾತ ಆಗಬೇಕಾದ್ರೆ ಒಂದು ಗುರು ಇರಬೇಕು ಅಂತ ಹೇಳೋದು, ಇಲ್ಲ ಜನ್ಮದ ಒಂದು ಯಾವುದೊಂದು ಸಂಬಂಧ ಇರಬೇಕು ಅಂತ ಹೇಳೋದು. ಇದರ ಶಕ್ತಿಪಾತ ಆಗೋದಿಲ್ಲ ಅಂತ ಹೇಳೋದು. ಆ ಶಕ್ತಿಯನ್ನು ಹೀರುವಂಥ ಶಕ್ತಿಯಲ್ಲಿರಬೇಕು ಶಕ್ತಿಪಾತ ಆಗಬೇಕಾದ್ರೆ. ಇಲ್ಲಿಂದ ಶಕ್ತಿ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಈ ಶಕ್ತಿಯನ್ನು ರಿಸೀವ್ ಮಾಡೋ ಕೆಪಾಸಿಟಿ ಅಲ್ಲಿದ್ದರೆ ಮಾತ್ರ ಶಕ್ತಿಪಾತ ಆಗೋದು, ಇಲ್ಲ ಶಕ್ತಿಪಾತ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ.
ಆ ಶಕ್ತಿಪಾತ ಆದರೆ ಅದೊಂದು ವಿಷಯ ಬೇರೆ. ಅನೇಕ ರೀತಿಯ ನಿತ್ಯಾನಂದ ಗುರುಗಳೆಲ್ಲ ಶಕ್ತಿಪಾತ ಮಾಡಿಯೇ ಎಲ್ಲ ಶಿಷ್ಯಂದ್ರನ್ನು ಸೃಷ್ಟಿ ಮಾಡಿ. ಅವ್ರಿಗೆ ಶಿಷ್ಯಂದ್ರಂತಿಲ್ಲ ನಿತ್ಯಾನಂದರಿಗೆ ಅಲ್ವಾ? ಅನೇಕ ರೀತಿಯ ಪರೀಕ್ಷೆ ಮಾಡಿದ್ರು ಶಿಷ್ಯಂದ್ರನ್ನು. ಹೇಳುದು ಅದರಲ್ಲಿ ಕೆಲವರಿಗೆ ಅಹಂಕಾರ ಬಂದು ಹೋಯಿತು. ಭಯಂಕರ ಅಹಂಕಾರ ಬಂದು ಹೋಯಿತು ಕೆಲವು ಶಿಷ್ಯಂದ್ರಿಗೆ. ಕೊನೆಗೆ ಅದರಲ್ಲಿ ಅನೇಕ ರೀತಿಯ ಅನಾಹುತಗಳು ಕೂಡ ಆಯಿತು. ಹೇಳು ಹಾಗೆ ಈ ನಾನು ಎಂಬುದು ಅಹಂಕಾರ ಎಂಬುದು ಉಂಟಲ್ಲ, ಅದು ಹೇಗೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಆಗ ನಾನು ಎಂಬುದನ್ನು ಪರಿಪೂರ್ಣವಾಗಿ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಅದು ನಿಮ್ಮಿಂದ ಮಾತ್ರ ಸಾಧ್ಯ, ನೀವು ಪ್ರಯತ್ನ ಪಟ್ಟರೆ ಮಾತ್ರ ಸಾಧ್ಯ. ಒಂದು ಗುರು ಎಷ್ಟು ಸಹ ಹೇಳ್ಬೋದು, ಎಷ್ಟು ಸಹ ಪಾಠ ಮಾಡ್ಬೋದು, ಎಷ್ಟು ಸಹ ಪ್ರೀತಿಯಿಂದ ನೋಡ್ಬೋದು, ಆದರೆ ನಿಮ್ಮ ಒಳಗೆ ನಾನು ಅಂತ ಇರುವಲ್ಲಿವರೆಗೆ ಉಂಟಲ್ಲ, ಅದು ಯಾವುದು ನಿಮ್ಮ ಒಳಗೆ ಹೋಗುವುದಿಲ್ಲ. ನಿಮ್ಮೊಳಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ನಿಮ್ಮೊಳಗೆ ಹೋಯಿತು ಅಂತ ಆದರೆ ಅಲ್ಲಿ ಮತ್ತೆ ಗುರುವಿನ ಅವಶ್ಯಕತೆ ಇಲ್ಲ ಅಂತ ಹೇಳೋದು. ಮತ್ತು ಅದು ತನ್ನಿಂತಾನಾಗಿ ಅದು ಗುರುವಾಗಿ ಪರಿವರ್ತನೆ ಆಗ್ತದೆ. ಏನು ಹೇಳ್ತಾರೆ, ಏನು ಹೇಳೋದು, 10 ಜನರ ಮನಸ್ಸು ನೋಯಿಸ್ಬೇಡಪ್ಪ, ಖುಷಿಯಾಗಿರು. ನಿನಗೆ ಸಂಸಾರದಲ್ಲಿ ಇರುವಂಥ ಸ್ಥಿತಿ, ನಿನಗೆ ಜ್ಞಾನಕ್ಕೆ ಬರೋ ಸ್ಥಿತಿ ಆಗಲಿಲ್ಲ. ಜ್ಞಾನಕ್ಕೆ ಬರಲಿಕ್ಕೆ ಸ್ಥಿತಿ ಬಂದರೆ ಅದು ಆಚಾರ ವಿಚಾರ ನಡೆ ನುಡಿ ವೇಷ ಭೂಷಣ ಎಲ್ಲದರಲ್ಲಿಯೂ ಗೊತ್ತಾಗ್ತದೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅಂತೇಳಿ. ಜ್ಞಾನಕ್ಕೆ ಸಂಬಂಧಪಟ್ಟದಲ್ಲ ಅಂತ ಹೇಳಿದರೆ ಆಚಾರ ವಿಚಾರ ನಡೆ ನುಡಿಯಲ್ಲೇ ಗೊತ್ತಾಗೋದು. ಒಂದೇ ವಿಷಯದಲ್ಲಿ ಎರಡು ಗೊತ್ತಾಗೋದು, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು, ಇದು ಎಷ್ಟರ ಮಟ್ಟಿಗೆ ಪಾಸ್ ಆಗಿದೆ ಅಂತ. ಒಂದೇ ಸ್ಕೂಲ್ನೊಳಗೆ ತಾನೆ ಎಲ್ಲ ಸ್ಟೂಡೆಂಟ್ ಇರೋದು. ಒಬ್ಬ 90 ಮಾರ್ಕ್ಸ್ ತಗೊಳ್ತಾನೆ, ಒಬ್ಬ 99 ತಗೊಳ್ತಾನೆ, ಒಬ್ಬ 10 ತಗೊಳ್ತಾನೆ, 10 ಮಾರ್ಕು ಅಲ್ಲ. ಹಾಗಿದ್ದಾನೆ ಒಬ್ಬೊಬ್ಬರ ಜ್ಞಾನಕ್ಕೆ ತಕ್ಕ ಆಗಿದ್ದಾನೆ. ಮಾಸ್ಟ್ರು ಒಂದೇ ಅಲ್ವಾ? ಹಾಗೆ ನೀವು ಇಷ್ಟೆಲ್ಲ ಭಕ್ತರಲ್ಲಿ ಕೂತ್ಕೊಂಡಿದ್ದೀರಿ, ಇಷ್ಟೆಲ್ಲ ಭಕ್ತರು ಕೂತ್ಕೊಂಡಲ್ಲಿ ನೀವು ಯಾವ ರೀತಿ ರಿಸೀವ್ ಮಾಡಿದ್ದೀರಿ ಅದನ್ನು ಅದೇ ರೀತಿ ನಿಮಗೆ ಅದರ ಜ್ಞಾನೋದಯ ಆಗೋದು. ಇವಾಗ ಗುರುದೇವ, ನೀವು ನಾನಿದ್ದೇನೆ ನಿನ್ನೊಟ್ಟಿಗೆ ಅಂತ ಹೇಳ್ತೀರಾ, ಅವಾಗ ನಮ್ಗನ್ಸುತ್ತೆ ನಾವು ನಿಮ್ಮೊಟ್ಟಿಗೆ ಇದು ನೀವು ಅಂತೀರಾ, ನಾನು ಹೋಗಿ ತುಂಬ ದಿನ ಆಯಿತು, ಇದು ನನ್ನೊಳಗೆ ಬೇರೆ, ನಿಮಗೆ ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತ ಹೇಳ್ತೀರಾ. ಅವಾಗ ನಿಮ್ಮಲ್ಲಿ ನಾನು ಅನ್ನೋದಿಲ್ಲ, ಮುಗೀತು ಆಯಿತು. ಆದರೆ ಇವಾಗ ನಾನು ಅಂತ ಅನ್ನೋದು ನನ್ನೊಳಗಡೆ ಬೇರೆ ಏನಿಲ್ವಲ್ಲ, ನಾನು ಅನ್ನೋದು ನಮ್ಮ ಹತ್ರ ಹೋಗಿಸ್ಕೊಳ್ಳೋದು ಹೆಂಗೆ? ನಿಮ್ಮ ಹತ್ರ ಹೋಗಿಸ್ಕೊಳ್ಳೋದು, ನಿಮ್ಮ ಒಳಗೆ ನಾನಿದ್ರೆ ನಾನು ಹೇಗೆ ಆಗಿ ನೀವು ಆಗ್ತೇನೆ. ನಿಮ್ಮನ್ನ ನಾವು ಇಳಿಸ್ಕೊಬೇಕು, ಅದು ತುಂಬ ಕಷ್ಟ ಅಲ್ವಾ? ಅದೇ ಹೇಳೋದು, ಅರ್ಥ ಆಯ್ತಲ್ಲ? ನಿಮ್ಮ ಒಳಗೆ ನಾನು ಇದ್ರೆ ನನ್ನದೆಲ್ಲ ಒಂದು ಪರ್ಸೆಂಟೇಜ್ ನಿಮ್ಮಲ್ಲಿ ಇರ್ತದೆ. ಅರ್ಥ ಆಯ್ತಲ್ವಾ? ಖಂಡಿತವಾಗಿರ್ತದೆ. ಒಂದು ಅಂಶ ಯಾವುದೋ ಒಂದು ರೀತಿಯಲ್ಲಿ ಇರ್ತದೆ. ನಾನು ನಿಮ್ಮ ಒಳಗಿದ್ದರೆ ನಾನು ನಿಮ್ಮೊಳಗೆ ಸದಾ ಇರ್ತೇನೆ. ಆದರೆ ನೀವು ಅದನ್ನು ಯಾವ ರೀತಿ ತಗೊಳ್ತೀರಿ ಅಂತ ಹೇಳಿದರೆ, ಈ ಮಾಯೆ ನಾನು ಅಂತ ತಗೊಳ್ತೀರಿ, ಆತ್ಮದ ನಾನು ಅಂತ ತಗೊಳ್ಳಿ. ಆತ್ಮದ ನಾನು ಅಂತ ಬಂದರೆ ಆತ್ಮಕ್ಕೆ ಅಪ್ಪ ಯಾರು ಗೊತ್ತುಂಟ? ಗುರುವೇ, ಬೇರೆ ಯಾರು? ಆತ್ಮಕಪ್ಪ ಗುರು. ದೇಹಕ್ಕೆ ಅಪ್ಪ ಅಮ್ಮ ಸಾವಿರಾಗಿರ್ಬೋದು, ಆತ್ಮಕಪ್ಪ ಗುರು ಆದ ಕಾರಣ ಅಷ್ಟು 100% ಹೇಳ್ಬಿಡ್ತಾರೆ. ಎಲ್ಲಿಗೆ ಹೋಗುದ ನೀನು ಅಂತೇಳಿ, ನಾನು ಕಳಿಸೋಕೆ ಹೋಗು, ನಾನಿದ್ದೇನೆ ಒಟ್ಟಿಗೆ, ಯಾಕೆ ಹೆದರ್ತಿ? ಧೈರ್ಯವಾಗಿ ಹೇಳ್ತಾರೆ ಅವರು. ಅದಷ್ಟು ಒಳಗೆ ಇಳಿಸಿದರೆ ಮಾತ್ರ. ಒಳಗೆ ಇಳಿಸಲಿಲ್ವಾ 1000 ವಿಚಾರ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು, ಅಲ್ಲಿಗೆ ಹೋಗು, ಆ ಜ್ಯೋತಿಷ್ಯ ಹತ್ರ ಹೋಗು, ನಿನಗೇನು ಸಂತೋಷ ಉಂಟು ಅದನ್ನು ಮಾಡು. ಅವರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಒಳಗೆ ಇಳಿಸಿದವರಿಗೆ ಮಾತ್ರ ನಾನೇ ಇದ್ದೇನೆ ಅಂತ ಹೇಳೋದು. ಗುರು ಬಿಟ್ಟರೆ ಅವ್ರಿಗೆ ಬೇರೆ ಏನು ಕಾಣಿಸಲ್ಲ. ಅವ್ರಿಗೆ ಗುರು ಬಿಟ್ಟರೆ ಬೇರೆ ಯಾವುದು ಕಾಣಿಸ್ತಿಲ್ಲ. ಅಂಥವರಿಗೆ ಮಾತ್ರ ಗುರುವಿನ ಬೋಧನೆ ಅಂತ ಹೇಳೋದು. ಗುರುವಿನಲ್ಲಿ ಅನೇಕ ರೀತಿಯ ಭಕ್ತರು ಬರ್ತಾರೆ ಅಂತ ಹೇಳೋದು, ಅನೇಕ ರೀತಿಯ ಶಿಷ್ಯಂದರು ಬರ್ತಾರೆ ಅಂತ ಹೇಳೋದು, ಅನೇಕ ರೀತಿಯ ಸ್ಥಿತಿಗಳಿರೋರು ಬರ್ತಾರೆ ಅಂತ ಹೇಳೋದು. ಅದರಲ್ಲಿ ಯಾರೊಬ್ಬರು ಅಂತರಾತ್ಮ ತಿಳಿಸಿದ್ದಾರೋ ಅವರಿಗೆ ಮಾತ್ರ ಹೇಳೋದು ನಾನಿದ್ದೇನೆ ಅಂತೇಳಿ. ಇನ್ನು ಕೆಲವರು ಜ್ಯೋತಿಷ್ಯ, ಪೂಜೆ, ಪುನಸ್ಕಾರ, ದೇವರು, ಆ ವೃತ್ತ ಈ ವೃತ್ತ, ಅವರಿಗೆ ಅದೇ ರೀತಿಯಾಗಿ ಸರಿ ಅಮ್ಮ ಅದನ್ನು ಮಾಡ್ತಾಯಿದ್ರು, ಸಂತೋಷವಾಗಿರು, ಖುಷಿಯಾಗಿರು. ನೀನು ಯಾವುದಲ್ಲಿ ಅದು ಸರಿ, ನಿನಗೆ ಯಾವುದು ಆನಂದ ಉಂಟು ಅದನ್ನು ಮಾಡು ಅಲ್ವಾ? ಬಲವಂತವಾಗಿ ಅವ್ರನ್ನ ಯಾವುದಕ್ಕೂ ಇಳಿಸಕ್ಕಾಗಲ್ಲ. ಖಂಡಿತವಾಗಿ ಇಲ್ಲಿ ಬಲವಂತವಾಗಿ ಕೊಟ್ಟರೆ ಊಟ ಮಾಡುವವರಿಲ್ಲ ಅಂತ ಹೇಳೋದು.
ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆದರೂ ಸರಿ, ಎಷ್ಟೇ ದೊಡ್ಡ ಭಿಕ್ಷುಕರಾದರೂ ಸರಿ, ಊಟ ಮಾಡುವಷ್ಟಿದ್ದಾನೆ ಊಟ ಮಾಡೋದು. ಒಂದು ತುತ್ತು ಜಾಸ್ತಿ ಸಹ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ತುತ್ತು ಜಾಸ್ತಿ ಊಟ ಮಾಡಲಿಕ್ಕೆ ಆಗೋದಿಲ್ಲ. ಅನ್ನ ಇದ್ದರೂ ಕೂಡ ಬೇಡ ಅಂತ ಆದರೆ ಅಲ್ವ, ಇನ್ನೆಂತ ಆಗಬೇಕು? ನಾನು ಕೇಳೋದು, ಇಲ್ಲಿ ಯಾರು ದೊಡ್ಡವರು? ಇಲ್ಲಿ ಯಾರು ಭಿಕ್ಷುಕರು? ಇಲ್ಲಿ ಯಾರು ಶ್ರೀಮಂತರು? ಯಾರು ಬಡವರು? ಉದರದಲ್ಲಿ ಸತ್ಯವನ್ನು ಹೇಳ್ತಾನಲ್ಲ ಭಗವಂತ. ಎಂತ ಇದ್ರು ಇಷ್ಟೇ ಅಪ್ಪ ಅಂತೇಳಿ ಉದರದಲ್ಲಿ ಸತ್ಯವನ್ನು ಹೇಳ್ತಾನಲ್ಲ. ಆಗ ಜೀವ ಉಂಟಲ್ಲ ನಮಗೆ. ಆಗ ಜೀವ ಇರುವಾಗ ಭಗವಂತ ನಮ್ಮೊಟ್ಟಿಗೆ ಇದ್ದಾನೆ ಅಂತ ಅರ್ಥ ಅಲ್ವಾ? ನಮ್ಮೊಟ್ಟಿಗೆ, ನಮ್ಮ ಒಳಗೆ ಜೀವ ಉಂಟು, ಆದ ಕಾರಣ ನಾವು ಚೆನ್ನಾಗಿರೋದು, ಮಾತಾಡ್ತಾ ಇರೋದು ಅಲ್ವಾ? ಆಗ ಜೀವ ಇದ್ದದಕ್ಕೆ ಅದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಸಾಧ್ಯವ? ಯಾರಾದರೂ ಸರಿ, ಭಿಕ್ಷುಕನಾದರೂ ಸರಿ, ಕೋಟ್ಯಾಧಿಪತಿ ಆದರೂ ಸರಿ, ಇದರ ನಡುವಲ್ಲಿ ಬರೋರು ಯಾರಾದರೂ ಸರಿ, ಅಂದ ಚಂದದವರಾದರೂ ಸರಿ, ಅಂದ ಇಲ್ಲದವರು ಸರಿ ಸರಿ, ಯಾವ ರೀತಿ ಆದರೂ ಸರಿ, ಅರ್ಥಾಯ್ತಲ್ಲ? ಕಣ್ಣು ಕಂಡರೂ ಸರಿ, ಕಿವಿ ಕೇಳದಿದ್ದರೂ ಸರಿ, ಒಟ್ಟಿನಲ್ಲಿ ಮನುಷ್ಯ ಜನ್ಮಕ್ಕೆ ಬಂದಿದ್ದಾರೆ. ಕಣ್ಣು ಕಾಣದೆ ಹುಟ್ಟಿದ ಅಂತ ಹೇಳಿದರೆ, ಕಣ್ಣು ಕಾಣೋದಾದರೆ ಜನ್ಮದಲ್ಲಿ ಮಾಡಿದ ಕರ್ಮ, ಅದನ್ನು ಅನುಭವಿಸಲಿಕ್ಕೆ ಬೇಕಾಗಿ ನೀನು ಮನುಷ್ಯ ಜನ್ಮದಲ್ಲೇ ತಿಳಿದುಕೋ ಅಂತ ಹೇಳಿ. ಅನೇಕ ರೀತಿಯ ವಿಚಾರಗಳು ಅದು ಬೈ ಬರ್ತಿಂದ ಬರೋದು. ಇನ್ನು ಕೆಲವರ ಆರೋಗ್ಯವನ್ನು ಕೆಡಿಸಿಕೊಂಡು ಅನೇಕ ರೀತಿಯ ಡ್ಯಾಮೇಜನ್ನು ಮಾಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಳ್ಬೇಕು. ಕರ್ಮಕ್ಕೂ ಸಂಬಂಧ ಯಾವುದು? ಈ ಆರೋಗ್ಯ ಕೆಟ್ಟೋಗಲಿಕ್ಕೆ ಏನು ಕಾರಣ? ಇದು ಯಾಕೆ ಈ ಸ್ಥಿತಿಯಾಗಿ ಹೀಗೆ ಆಯಿತು? ಇದಕ್ಕೆಲ್ಲ ವ್ಯತ್ಯಾಸಗಳು ಉಂಟು ಇದರಲ್ಲೆಲ್ಲ. ಒಟ್ಟಿನಲ್ಲಿ ಹೇಳಿದ್ರೆ ಇದೆಲ್ಲವೂ ಪೂರ್ವಜನ್ಮಕ್ಕೆ ಸೇರಿದ ವಿಚಾರವೇ. ಆದ ಕಾರಣ ಹೇಳಿದ್ರೆ, ಈ ಜನ್ಮದಲ್ಲಿ ನೀವು ಕೂಡಿದಷ್ಟು ಒಳ್ಳೆಯದನ್ನು ಮಾಡಿಯಪ್ಪ. ಈ ಜನ್ಮದಲ್ಲಿ ನೀವು ನಾಳೆ ಒಳ್ಳೆಯದು ಮಾಡುವ, ನಾಡ್ದು ಒಳ್ಳೆಯದು ಮಾಡುವ ಅಂತ ಹೋಗಬೇಡಿ. ಈ ಕ್ಷಣವನ್ನೇ ಒಳ್ಳೆಯದನ್ನು ನೆನೆಸಿಕೊಳ್ಳಿ. ಈ ಕ್ಷಣವೇ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಾರಂಭಿಸಿ, ಒಳ್ಳೆಯದನ್ನು ಮಾತಾಡಲಿಕ್ಕೆ ಪ್ರಾರಂಭಿಸಿ. ಮುಂದಿನ ಕ್ಷಣ ನಿಮ್ಮದಲ್ಲ ಅಲ್ಲ. ಮುಂದಿನ ಕ್ಷಣದಲ್ಲಿ ನೀವು ಇದ್ದರೆ ಇಲ್ವಾ ಯಾರಿಗೆ ಗೊತ್ತು? ಈ ಕ್ಷಣದಲ್ಲಿ ನೀವು ಒಳ್ಳೆಯದು ಮಾಡ್ತೀರಾ, ಮುಂದಿನ ಕ್ಷಣ ನಿಮಗೆ ಒಳ್ಳೆ ಥಾಟ್ಸೇ ಬರ್ತದೆ. ಇಷ್ಟೇ ಹೇಳೋದು. ಯಾರಾದರೂ ಸರಿ, ಪರಮಶ್ರೇಷ್ಠ ಜ್ಞಾನಿಯಾದರೂ ಸರಿ, ಯೋಗಿಯಾದರೂ ಸರಿ, ಯಾರಾದರೂ ಸರಿ, ಒಂದಲ್ಲ ಒಂದನ್ನು ಸಾಯುವುದು ಸತ್ಯ. ಅವ ಕಳ್ಳನಾದರೂ ಸರಿ, ಭಿಕ್ಷುಕನಾದರೂ ಸರಿ, ಯೋಗಿಯಾದರೂ ಸರಿ, ಕೋಟ್ಯಾಧೀಶ್ವರನಾದರೂ ಸರಿ, ಯಾರಾದರೂ ಸರಿ, ಮಣ್ಣಿನ ಒಳಗೆ ಹೋಗುದು ದಿವಸ, ಇಲ್ಲ ಭಸ್ಮ ಆಗಿ ಹೋಗುದು, ಇಲ್ಲ ಯಾವುದೊಂದು ರೀತಿಯಲ್ಲಿ ಹೋಗುವುದೇ ಆಚೆ. ಯಾವುದೊಂದು ರೀತಿಯಲ್ಲಿ ಹೋಗುವವನಿಗೆ ಯಾಕೆ ಇಷ್ಟೆಲ್ಲ ವಿಷಯ? ಇಷ್ಟೆಲ್ಲ ವಿಷಯಗಳು ಯಾಕೆ? ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳು ಯಾಕೆ? ಹಾಗಾದ್ರೆ ಹ್ಯಾಪಿಯಾಗಿರೋದು ಅಷ್ಟೇ. ನಾರ್ಮಲ್ ಮನುಷ್ಯರಿಗೆ ಹೇಳೋದು ನಾನು. ಅದರಲ್ಲಿ ನೀವು ಜ್ಞಾನಕ್ಕೆ ಸಹ ಕನ್ವರ್ಟ್ ಮಾಡ್ಬೋದು. ಪರಮಾನಂದ ಸ್ಥಿತಿಯಲ್ಲಿರೋದು, ಸತ್ಯವನ್ನು ತಿಳಿಯೋದು, ಯಾವುದಲ್ಲಪ್ಪ ನನ್ನದು ಅಂತೇಳಿ. ಯಾವುದು ನನ್ನದಲ್ಲ ಅಂತ ತಿಳಿಯುವಾಗ ಅವನಿಗೆ ಆನಂದವೇ ಆನಂದ. ಈ ದೇಹ ಕೂಡ ನನ್ನದಲ್ಲ, ಇದು ನಾನು ಹೇಳ್ಬೋದು, ಆದರೆ ಅನುಭವಿಸಿ ತಿಳಿಲಿಕ್ಕೆ ಭಾಳ ಕಷ್ಟ. ಸಂಸಾರಸ್ಥರಿಗೆ ಹೇಳೋದು ಅದುವೇ, ಈ ಕ್ಷಣ ನಿಮ್ಮದಪ್ಪ, ಖುಷಿ ಖುಷಿಯಾಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಿ. ನಿಮ್ಮನ್ನು ನಂಬಿ ಬಂದಿದ್ದಾರೆ ಎಲ್ಲರೂ, ಅವರನ್ನು ನಂಬಿ ನೀವು ಇದ್ದೀರಿ. ಇಲ್ಲೇ ದೇವಲೋಕವನ್ನು ನೋಡಿ, ಇಲ್ಲೇ ಒಂದು ಗುರುವನ್ನು ನೋಡಿ, ಇಲ್ಲೇ ಒಂದು ಸ್ಥಾನವನ್ನು ನೋಡಿಕೊಳ್ಳಿ, ಇಲ್ಲೇ ಒಂದು ಸತ್ಯವನ್ನು ತಿಳಿದುಕೊಳ್ಳಿ. ನಾಳೆ ನಿಮಗೆ ಮನುಷ್ಯ ಜನ್ಮ ಉಂಟಾ ಇರುವಂಥ ಗ್ಯಾರಂಟಿ ಉಂಟಾ? ನೀವು ಮನುಷ್ಯರಾಗಿ ಹುಡ್ತೀರಿ ಎಂಬ ನಿಮಗೆ ಗ್ಯಾರಂಟಿ ಉಂಟಾ ಅಂತ ಕೇಳೋದು. ಇನ್ನೊಂದು ಜನ್ಮದಲ್ಲಿ ಬಂದು ನಾನು ಅನುಭವಿಸ್ತೇನೆ ಇದನ್ನೆಲ್ಲ ಅಂತೇಳಿ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಅದೊಂದು ಗುರು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ. ಇದರಲ್ಲಿ ದೊಡ್ಡ ಒಂದು ವಿಷಯ ಉಂಟು, ರಹಸ್ಯ ವಿಷಯ. ಅರ್ಥಾಯ್ತಲ್ಲ? ಗುರು ಸೇವೆ ಯಾಕೆ ಮಾಡಬೇಕು ಅಂತ ಹೇಳೋದು, ಗುರುವಿನ ಹತ್ರ ಯಾಕೆ ಬರಬೇಕು ಅಂತ ಹೇಳೋದು, ಅದು ಏನು ಪ್ರಯೋಜನ ಅಂತ ಹೇಳೋದು. ಒಂದು ಗುರು ಮನಸ್ಸು ಮಾಡಿದರೆ ಮಾತ್ರ ಸಾಧ್ಯ ಅವನನ್ನು ಪುನಃ ಮನುಷ್ಯನಾಗಿ ಹುಟ್ಟಿಸ್ಲಿಕ್ಕೆ. ಅವರು ಎಲ್ಲಾರು ಸಿಗ್ನೇಚರ್ ಹಾಕ್ಲಿಲ್ವಾ, ಅದು ಎಲ್ಲಿ ಹೋಗ್ತದೆ ಅಂತೇಳಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ಸುಲಭದ ವಿಚಾರ ಅಲ್ಲ. ಇದು ತಿಳಿದವ ಇದ್ದರೆ ಬಹಳ ಸಂತೋಷ. ತಿಳಿದವ ಇದ್ದರೆ. ಮೊನ್ನೆ ಹೇಳಿದ್ರಲ್ಲ ಗುರುದೇವ್ರೆ, 10 ವರ್ಷದ ನಿಂದೇನೋ ಒಂದು ಕರ್ಮ ನಾವು ಗುರು ಮನಸ್ಸು ಮಾಡಿದ್ರೆ 1 ವರ್ಷದಲ್ಲಿ ಮುಗಿಸ್ತಿರ್ತಾರೆ. ಖಂಡಿತವಾಗಿ. ಅಷ್ಟಕ್ಕೂ ಅದು ಪರಿಶುದ್ಧವಾಗಿರಬೇಕು, ಆತ್ಮ ಶುದ್ಧವಾಗಿರಬೇಕು, ಶರಣಾಗತಿ ಇರಬೇಕು. ಅರ್ಥ ಆಗ್ತಲ್ವ? ಯಾವತ್ತೂ ಒಂದು ಶಿಷ್ಯನಾದವನನ್ನು, ಅಷ್ಟು ಶರಣಾಗತಿ ಇದ್ದವನನ್ನು ಅವರು ಕಾಲಿನಲ್ಲಿ ಇಟ್ಟಿರ್ತಾರೆ ಪಾದುಕೆಯಾಗಿ. ಅಹಂಕಾರ ಇದ್ದವರನ್ನು, ಅನೇಕ ರೀತಿಯ ವಿಚಾರಗಳಿದ್ದವರನ್ನು, ನಾನು ಎಂಬುದನ್ನು ಅವರು ಕಿರೀಟವಾಗಿಟ್ಟುಕೊಳ್ತಾರೆ. ಅರ್ಥ ಆಯ್ತಲ್ವ? ಸತ್ಯವ ಅಷ್ಟು ಸುಲಭದಲ್ಲಿ ಕಣ್ಣಿಗೆ ಕಾಣಬಾರ್ದಪ್ಪ ಅಂತೇಳಿ. ಈ ಸುಳ್ಳು, ಮೋಸ, ವಂಚನೆಗಳು ಕಣ್ಣಿಗೆ ಕಾಣಬೇಕು ಅಂತೇಳಿ. ಅರ್ಥ ಆಯ್ತಾ? ಸತ್ಯ ಸುಲಭದಲ್ಲಿ ಕಣ್ಣಿಗೆ ಕಾಣಬಾರ್ದು. ಸತ್ಯವನ್ನು ನೀನು ಕಷ್ಟಪಟ್ಟು ಹುಡುಕು, ಇಷ್ಟಪಟ್ಟು ಹುಡುಕು, ನಿನಗೆ ಸತ್ಯ ಲಭಿಸ್ತದೆ.
ಅದು ಎಲ್ಲಿರ್ತದೆ ಗೊತ್ತುಂಟಾ? ಯಾರಿಗೂ ಬೇಡದ ಸ್ಥಳದಲ್ಲಿ ಇರ್ತದೆ ಆ ಸತ್ಯ ಎಂಬುದು. ಸತ್ಯ ಎಂಬುದು ಯಾರಿಗೂ ಬೇಡದ ಸ್ಥಳದಲ್ಲಿ ಇರ್ತದೆ. ಯಾಕೆ ಗುರು ಪಾದಕ್ಕೆಲ್ಲ ಅಷ್ಟೊಂದು ನಮಸ್ಕಾರ ಮಾಡೋದು? ಆ ಗುರುವಿನ ಪಾದಕ್ಕೆ ಯಾಕೆ ಅಷ್ಟೊಂದು ಬೆಲೆ? ಹಿಂದಿನವರು ಸತ್ಯವನ್ನು ತಿಳಿದ ಕಾರಣ. ಕೊನೆಗೆ ಸಿಗೋದು ಗುರು ಪಾದುಕೆ, ಬೇರೆ ಯಾವುದು ಸಿಗುವುದಿಲ್ಲ. ಆ ಗುರು ಹಾಕಿದ ಪಾದುಕೆಯೇ ಸಿಗುವುದು. ಆ ಪಾದುಕೆ ಇದ್ದಲ್ಲಿ ಆ ಗುರು ಯಾವುದೋ ಒಂದು ರೀತಿಯಲ್ಲಿ ಬಂದು ಆ ಪಾದುಕೆಯನ್ನು ಮುಟ್ಟಿ ಹೋಗ್ತಾರೆ ಅಂತೇಳಿ ಅರ್ಥ. ಗುರುವಿನ ಪಾದುಕೆ ಒಂದು ಕಡೆ ಇದ್ದರೆ, ಯಾವುದೋ ಒಂದು ಮನೆಯಲ್ಲಿ ಭಕ್ತರ ಮನೆಯಲ್ಲಿ ಇದ್ದರೆ, ಗುರು ಇಲ್ಲ, ಈಗ ಶಿವೈಕ್ಯಾಗಿದ್ದಾರೆ, ಸಮಾಧಿಯಾಗಿದ್ದಾರೆ ಅಂತ ಹೇಳಿದರೆ ಅವರ ಪಾದುಕೆ ಇದ್ದಲ್ಲಿ ಉಂಟಲ್ವ, ಆ ಗುರುವಿನ ಆತ್ಮ ಹೋಗಲಿಕ್ಕೆ ಸಾಧ್ಯ. ಅದು ಹೋಗಿಯೇ ಹೋಗ್ತದೆ. ಈಗ ಅದರ ಉಂಟು, ಯಾಕೆಂದರೆ ಅದು ಹಾಕಿದ ಪಾದುಕೆ ಅದು. ಅರ್ಥ ಆಯ್ತಾ? ಆ ಪಾದುಕೆಯನ್ನು ಒಂದ್ಸಲ ಸ್ಪರ್ಶ ಮಾಡ್ತದೆ. ಯಾಕೆಂದರೆ ಅದರೆಲ್ಲ ಫಿಂಗರ್ ಪ್ರಿಂಟ್ ಎಲ್ಲ ಪ್ರಿಂಟ್ ಆಗಿತ್ತು ಆ ಪಾದುಕೆಯಲ್ಲಿ. ಅಷ್ಟು ಸುಲಭ ಅಲ್ಲ ಗುರು ಪಾದುಕೆ ಸಿಗೋದು ಅಂತ ಹೇಳಿದರೆ. ಅದೆಲ್ಲರಿಗೂ ಸಿಗುವುದಿಲ್ಲ. ಅದಷ್ಟು ಸೇವೆ ಮಾಡಿ ಅಷ್ಟು ಶರಣಾಗತಿದ್ದವರಿಗೆ ಇನ್ನು ಸರಿ, ಇನ್ನು ಇವರಿಗೊಂದು ಪಾದಕ್ಕೆ ಕೊಟ್ಟು ಇವರಿವರ ಪಾಡಿಗೆ ಇರಲಿಯಪ್ಪ ಅಂತ ಹೇಳುವ ಸ್ಥಿತಿ ಅದು. ಅರ್ಥ ಆಯ್ತಲ್ವ? ಅದೊಬ್ಬನೇ ಪಡ್ಕೊಳ್ಬೇಕು ಅಂತ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಗುರುವನ್ನು ಪಡೆದುಕೊಂಡ ಒಂದು ಶಕ್ತಿ ಒಂದು ಗುರು ಪಾದುಕೆಯಲ್ಲಿ ಉಂಟು. ಅಷ್ಟು ಸುಲಭ ವಿಚಾರ ಅಲ್ಲ ಗುರು ಪಾದುಕೆ ಅಂತ ಹೇಳಿದರೆ. ಗೊತ್ತಾಗ್ತಿರೋದು ಹಾಗೆ ಮಾತಾಡೋ ವಿಷಯಗಳು ಬರೋದು ಎಲ್ಲ ಎಕ್ಕೆ ಇಟ್ಟುಕೊಳ್ಬೇಕು. ಹಾಗೆ ಭಕ್ತರಿಗೆ ಹೇಳೋದು ಒಂದೇ ವಿಚಾರ, ಇರುವ ಸ್ಥಿತಿಯಲ್ಲಿ ಸಂತೋಷವಾಗಿದೆ, ಖುಷಿಯಾಗಿದೆ, ಆನಂದದಿಂದ ಸಿಗುವ ಸಮಯವನ್ನು ನಿಮಗೆ ಇಷ್ಟ ಇರುವ ಸಮಯದಲ್ಲಿ ಆ ಸಮಯವನ್ನು ಗುರುಗಳಿಗೆ ಕೊಡಿ. ನಿಮಗೆ ಇಷ್ಟ ಇರುವ ಸಮಯ, ನಿಮಗೆ ಫ್ರೀ, ನಿಮಗೆ ಯಾವುದೇ ಇನ್ನು ಟೆನ್ಷನ್ಗಳಿಲ್ಲ ಅಂತ ಹೇಳೋ ಸಮಯವನ್ನು ಗುರುದೇವರಿಗೆ ಕೊಡಿ, ಸಂಸಾರಿಸ್ತಾರಿಗೆ. ಅದನ್ನು ಶಿಷ್ಯನಿಗೆ ಹೇಳೋದು ಉಲ್ಟಲ್ಲ. ಯಾರಿಗೂ ಸಮಯ ಕೊಡಬೇಡ, ಗುರುವನ್ನು ಬಿಟ್ಟು ಯಾರಿಗೂ ಸಮಯ ಕೊಡಬೇಡ. ನಿನ್ನ ಕಣ್ಣಿಗೆ ಗುರುವೇ ಕಾಣಬೇಕು, ನಿನ್ನ ಕಿವಿಗೆ ಗುರುವೇ ಕೇಳಬೇಕು, ನಿನ್ನ ಹೃದಯಕ್ಕೆ ಗುರುವನ್ನೇ ಕಾಣಬೇಕು ಅಂತ ಹೇಳೋದು ಶಿಷ್ಯನಿಗೆ ಅಲ್ವಾ? ಅದೇ ಹೇಳೋದು, ಎಷ್ಟು ವರ್ಷದಿಂದ ಎಷ್ಟು ವಿಷಯವನ್ನು ತಿಳಿದಿರ್ಬೋದು, ಎಷ್ಟು ಶಕ್ತಿಯನ್ನು ತಿಳಿದಿರ್ಬೋದು, ಅವರ ಬಗ್ಗೆ ಎಲ್ಲ ವಿಷಯ ತಿಳಿದಿರ್ಬೋದು. ಆದರೆ ಗುರುದೇವರ ಜೊತೆ 24 ಗಂಟೆ ಹೊತ್ತು ಇದ್ದು ಅವರ ಸೇವೆ ಮಾಡೋದುಂಟಲ್ಲ, ಅದಷ್ಟು ಸುಲಭದ ವಿಚಾರವೇ ಅಲ್ಲ. ಅದಷ್ಟು ಸುಲಭದ ವಿಚಾರವೇ ಅಲ್ಲ. 24 ಗಂಟೆ ಜೊತೆಗಿದ್ದು ಒಂದು ಶಿಷ್ಯನಾಗಿ ಅವರ ಜೊತೆಗೇ ಇದ್ದು ಆ ಸೇವೆ ಮಾಡೋದುಂಟಲ್ಲ, ಅದಷ್ಟು ಸುಲಭದ ವಿಚಾರವೇ ಅಲ್ಲ. ಸಾಧ್ಯನೇ ಇಲ್ಲ ಅದು ಮಾಡಲಿಕ್ಕೆ. ಅಂಥದ್ದೊಂದು ಸಿಕ್ಕಿದರೆ ಅಲ್ಲಿಗೆ ಆ ಗುರುವಿನ ವಿಷಯ ಆ ಶಿಷ್ಯನಿಗೆಲ್ಲ ಪರಿಪೂರ್ಣವಾಗಿ ಸೇರಿ ತನ್ನಿಂತಾನಾಗಿ ಆ ಶಿಷ್ಯ ಎಂಬುವನು ಗುರುವಾಗಿ ಪ್ರಪಂಚಕ್ಕೆ ಕಣ್ಣಿ ಕಾಣೋದು. ಇಷ್ಟೇ ವಿಷಯ. ಗುರು ಸೇವೆಯ ಮಹತ್ವ ಇರುವುದು. ಗುರುವಿನ ಕಣ್ಣ ಸನ್ನೆ ಕೂಡ ಗೊತ್ತಾಗಬೇಕು. ಒಂದು ಟೈ ಅಂತ ಶಬ್ದ ಆದರೆ ಗೊತ್ತಾಗಬೇಕು. ಈ ಬಳೆ ಈಗ ಅಂದಾಡಿದ್ರೆ ಗೊತ್ತಾಗಬೇಕು. ಓಹ್, ಎದ್ದು ಬಿಟ್ಟರು ಗುರು ಬರುತ್ತೆ, ಅಟೆನ್ಷನ್ ಆಗಬೇಕು ಅಂತೇಳಿ. ಅಷ್ಟು ಸುಲಭ ಅಲ್ಲ. ಅಂಥ ಸ್ಥಿತಿಯೆಲ್ಲ ಸಿಗುವುದು ಅಷ್ಟು ಸುಲಭ ವಿಚಾರವೇ ಅಲ್ಲ. ಅಂಥ ಸ್ಥಿತಿ ಸಿಗಬೇಕಾದರೆ ಈ ಪ್ರಪಂಚವನ್ನೇ ಮರಿಬೇಕು, ಅವನ ದೇಹವನ್ನೇ ಮರಿಬೇಕು. ಅವನ ದೇಹವನ್ನೇ ಮರೆತು ಅವನನ್ನು ಮರೆತು ಆ ಗುರುವೇ ಆಗಬೇಕು ಅವನು. ಆ ಗುರುವಿನ ಒಳಗೆ ಆಗುವ ವಿಚಾರ ಅವನೊಳಗೆ ಆಗ್ತದೆ ಆಟೋಮೆಟಿಕ್ಕಾಗಿ. ಊರಿಗೊಂದು ದಾಹ ಆಗ್ತದೆ ಅಂತ ಹೇಳುವಾಗ ಆಟೋಮೆಟಿಕ್ಕಾಗಿ ನಾವು ತಂದು ಕೊಡ್ತಾರೆ ನೀರು, ಇವುಗಳಿಗೆ ಇಟ್ಟುಕೊಳ್ಳಿ ಕುಡಿ. ಅದು ಗುರು ಕೇಳಿ ಕುಡಿದ್ರೆ ಉಂಟಲ್ವ, ಅದು ಹೋಯ್ತು ಫೈಲ್. ಇವನಿಗೆ ಅರ್ಥ ಆಗೋದಿಲ್ಲಪ್ಪ, ಇವ ಎಷ್ಟು ವರ್ಷ ಇದ್ರೆ ಇವನಿಗೆ ಅರ್ಥ ಆಗೋದಿಲ್ಲ ಅಂತ. ಅದು ಕೇಳದೆ ಸಿಗಬೇಕು. ಹಾಗೆ ಶಿಷ್ಯಂದ್ರಿಗೂ ಭಕ್ತರಿಗೂ ಅನೇಕ ರೀತಿಯ ವ್ಯತ್ಯಾಸಗಳಿದೆ ಅಂತ ಹೇಳೋದು. ಇದೆಲ್ಲಿಂದ ಪ್ರಾರಂಭ ಆದ್ದು? ಮೊದಲು ಬರುವ ಭಕ್ತಿ ಎಲ್ಲರಿಗೂ ಇರ್ತದೆ, ನಂತರ ಹೋಗುವ ಏನೆಲ್ಲ ಆಗ್ತದೆ ಅಂತೇಳಿ ಅಲ್ವಾ? ಆ ಮೊದಲು ಬರೋಗಿರುವ ಭಕ್ತಿ ಕೊನೆಯವರೆಗೆ ಇದ್ದರೆ ಅದು ಸರಿಯಾದ ಸ್ಥಿತಿಯನ್ನು, ರೀತಿ ನೀತಿಯನ್ನು ಕಂಡುಕೊಳ್ಳಲಿಕ್ಕೆ ಆಗ್ತದೆ. ಒಂದು ಸತ್ಯವನ್ನು ತಿಳಿಯಿರಿ, ಗುರು ಯಾರಿಗೂ ಸ್ವಂತ ಅಲ್ಲ. ಗುರು ಯಾರಿಗೂ ಸ್ವಂತ ಅಲ್ಲ. ಗುರುವನ್ನು ಸ್ವಂತ ಅಂತ ಹೇಳಿದವ ಇವತ್ತಿನವರೆಗೆ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಇದು ನನಗೆ ಸ್ವಂತವಾದ ವಿಚಾರ ಅಂತ ಹೇಳುವವ ಇವತ್ತಿನವರೆಗೆ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಅದು ಪ್ರಪಂಚಕ್ಕೆ ಸ್ವಂತ, ಅದು ಈ ಬ್ರಹ್ಮಾಂಡಕ್ಕೆ ಸ್ವಂತವಾದ ವಿಚಾರ ಗುರು ಅಂತ ಹೇಳಿದರೆ. ಈ ಸ್ಥಿತಿ ಸಿಗುವಷ್ಟು ಸುಲಭ ವಿಚಾರ ಅಲ್ಲ ಅಂತ ಹೇಳೋದು.
ಈ ಗುರುವಿನ ಸ್ಥಿತಿ ಸಿಗೋದು ಸುಲಭ ವಿಚಾರ. ಆ ಸ್ಥಿತಿ ಒಬ್ಬರಿಗೆ ಸಿಕ್ಕಿತು ಅಂತ ಹೇಳಿದರೆ ಅವರ ಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ ದೇವರ ಪ್ರತಿರೂಪವಾಗಿರ್ತದೆ. ಆ ಸತ್ಯವನ್ನು ತಿಳಿದಿದ್ದರೆ ಆ ಗುರು, ಆ ಸ್ಥಿತಿ ಸಿಕ್ಕಿದವರು, ಆ ಗುರುವಿನ ನಿಜವಾದ ಸ್ಥಿತಿ, ಆ ಪರಂಜ್ಯೋತಿ ಸ್ಥಿತಿ ಸಿಕ್ಕಿದವರು, 1000 ಜನ ಗುರುಗಳಿದ್ದಾರೆ, ಕೋಟ್ಯಾಂತರ ಕೋಟಿ ಜನ ಗುರುಗಳಿದ್ದಾರೆ, ಅದನ್ನು ಹೇಳ್ತಾರಲ್ಲ ಎಲ್ಲಿ. ಆ ಪರಂಜ್ಯೋತಿ ಸ್ಥಿತಿ ಇದೆ ಅಲ್ವಾ, ಮೂಲ ಜ್ಯೋತಿ ಸ್ಥಿತಿ ಒಬ್ಬನಿಗೆ ಸಿಕ್ಕಿದ್ದರೆ ಅವನ ಸ್ಥಿತಿ ಹೇಗಿರ್ತದೆ ಅಂತೇಳಿ ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಥಿತಿಗೆ ಯಾರೊಬ್ಬರು ತಲುಪಿದಾರೋ, ಆ ಸ್ಥಿತಿಯಲ್ಲಿ ಯಾರೊಬ್ಬರು ಇರ್ತಾರೋ ಅವರು ಭಗವಂತನ ಪ್ರತಿರೂಪವಾಗಿರ್ತಾರೆ. ಸಾಕ್ಷಾತ್ ಭಗವಂತನ ಪ್ರತಿರೂಪವಾಗಿ ಇರ್ತಾರೆ. ಅವರಿಗೆ ಯಾವುದಿಲ್ಲ ಪ್ರಪಂಚದಲ್ಲಿ, ಅವರಿಗೆ ಬೇಕೆ ಅವರು ಇಲ್ಲವೇ ಇಲ್ಲ. ಅಂಥ ಗುರುಗಳು ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ನಿಮ್ಮಷ್ಟು ಭಾಗ್ಯಶಾಲಿಗಳು, ನಿಮ್ಮಷ್ಟು ಪುಣ್ಯವಂತರು, ನಿಮ್ಮಷ್ಟು ಅದೃಷ್ಟವಂತರು ಯಾರಿಲ್ಲ ಅಂತ ಹೇಳ್ಬೋದು. ಎಲ್ಲರಿಗೂ ಸಿಗುವುದಿಲ್ಲ, ಇಷ್ಟೇ ಹೇಳ್ಬೋದು. ಗೊತ್ತಾಯ್ತಲ್ಲ? ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ತಿರುಚಿತ್ರಂಬಲಂ ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.